ನಮಸ್ತೆ, ಇಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಮುಂಬೈಯಿಂದ ಮಾತಾಡೋದು. ಮುಂಬೈ. ಹಾ, ಮುಂಬೈಯಿಂದ. ಈ ಮುಂಚೆ ಮಾತಾಡಿದ್ರಿ ನೀವಲ್ಲ? ಇಲ್ಲ, ಮಾತಾಡಿಲ್ಲ, ಫಸ್ಟ್ ಟೈಮ್. ಇದೇ ಮೊದಲೇ ಸಾರಿ ಮಾತಾಡ್ತಿರೋದು? ಹೌದೌದು. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸ್ವಾಮಿ. ಸಂತೋಷ. ಏನು ಮಾಡ್ಕೊಂಡಿರೋದು? ನಾವು ಗಾಡಿ ಡ್ರೈವರು. ಹೌದು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾವು ಒಂದು ವರ್ಷದಿಂದ, ನನ್ಗಿನ್ನ ಹೆಚ್ಚಾಗಿ ನಮ್ಮ ಮಿಸಸ್ ಒಂದು ವರ್ಷದಿಂದ ನೋಡ್ತಾ ಇದಾರೆ ಸ್ವಾಮಿ. ಓಹೋ. ನಮಗೆ ಟೈಮ್ ಸಿಗಲ್ಲ. ಅವರು ಬಂದಾಗೆಲ್ಲ ಇದು ಕೇಳ್ತಾ ಇರ್ತಾರೆ ನಿಮ್ಮ ಇದೆಲ್ಲನ ಯೂಟ್ಯೂಬ್ ಅಲ್ಲಿ. ಹಂಗಾರೆ ಕೇಳಿದ ಜಾಸ್ತಿ ಕಥೆನೆಲ್ಲ ಕೇಳ್ತಾ ನಿಮ್ಗೂ ಹೇಳ್ತಾರೆ ಅನ್ಸುತ್ತೆ. ಹೇಳ್ತಾರೆ ಒಳ್ಳೊಳ್ಳೇದೆಲ್ಲಾನು ಹೇಳ್ತಾರೆ. ಅಯ್ಯೋ ಸುಮ್ನಿರೆ, ನಂಗೆ ಕೆಲಸ ಮಾಡಿ ಬಂದಿದ್ದು ಮತ್ತೆ ತಲೆ ತಿನ್ಬೇಡ ಅಂತೀರಾ? ಇಲ್ಲ, ಒಳ್ಳೇದನ್ನ ತುಂಬಾ ಆಯ್ಕೆ ಮಾಡ್ಕೋತೀನಿ. ಓ, ಸಂತೋಷ. ಟೈಮ್ ಸಿಗಲ್ಲ ನನ್ಗೆ. ಬೆಳಿಗ್ಗೆ ಹೋದ್ರೆ ಇನ್ನ ನೈಟ್ ಬರ್ತೀನಿ, 6-7 ಗಂಟೆ ಹಂಗ್ ಬರ್ತೀನಿ. ಮತ್ತೆ ಊಟ ಮಾಡಿ ವಾಕಿಂಗ್ ಹೋಗ್ತೀವಿ. ನಾವು ಮಗ ಓದ್ತಾ ಇರ್ತಾನೆ. ಆಗ್ಲಿ. ಸಂತೋಷ. ವ್ಯವಹಾರ ಕೆಲಸ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ಚೆನ್ನಾಗಿ ನಡೀತಾ ಇದೆ ಸ್ವಾಮಿ. ಆಗ್ಲಿ, ಒಳ್ಳೇದಾಗ್ಲಿ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹೌದೌದು, ಅದಕ್ಕೋಸ್ಕರನೇ ಮಾಡಿದ್ದು. ಹೇಳಿ. ಚಿಕ್ಕದ್ರಿಂದ ಊರಲ್ಲೇ ಓದ್ತಾ ಬೆಳೆದೆ ಸ್ವಾಮಿ. ನಾನು BA ಅಂತ ಓದ್ದೆ. ಊರಲ್ಲಿ ಕೆಲಸ ಮಾಡ್ಕೊಂಡು ಓದೋದು. ಅಪ್ಪ ಮುಂಬೈಲಿದ್ರು. ನಾವು ಅಜ್ಜಿ ಮನೇಲಿ ಬೆಳ್ಕೊಂಡು ದೊಡ್ಡರಾದ. ಅಜ್ಜಿ ತಾತನ ಮನೇಲಿ ಅಜ್ಜಿ ತಾತನ ಜೊತೆ ಕೆಲಸ ಮಾಡ್ಕೊಳ್ಳೋದು. ಅವ್ರು ಏನ್ ಕೆಲಸ ಮಾಡ್ತಾರ ಅದನ್ನ ನಾವು ಸೇರ್ಕೊಂಡ್ ಮಾಡೋದು. ನಾನೇ ದೊಡ್ಡವನು. ಅಂದ್ರೆ ನೀವು ಕರ್ನಾಟಕದಲ್ಲಿ ಯಾವ ಕಡೆಯವರು? ನಾವು ಮಂಡ್ಯ ಸೈಡು. ಓಕೆ. ಮುಂಬೈಗೆ ನಿಮ್ ತಂದೆ ಕಾಲದಲ್ಲೇ ಹೋಗಿದ್ರಾ? ಅವ್ರು ಚಿಕ್ಕದ್ರಿಂದಲೇ ಬಾಂಬೆಲಿದ್ರು. ನಾವು ಅಜ್ಜಿ ತಾತನ ಮನೆ ತುಂಬಾ ಬಡಸ್ತಾನ ಅಂದ್ಬಿಟ್ಟು ಅಜ್ಜಿ ತಾತನ ಮನೆ ಒಂದ್ ಸ್ವಲ್ಪ ಚೆನ್ನಾಗಿದ್ರು ಅಂದ್ಬಿಟ್ಟು ಅಜ್ಜಿ ತಾತನ ಮನೆ ಜಾಸ್ತಿ ಇದ್ದು ಬೆಳ್ಕೊಂಡು ಅಲ್ಲೇ ದೊಡ್ಡರಾಗಂಟ ಅಲ್ಲೇ ಇದ್ದು ಸ್ವಾಮಿ. ಅಜ್ಜಿ ತಾತನ ಜೊತೆಲೆ ಕೆಲಸ ಮಾಡ್ಕೊಳ್ಳೋದು. ತಂದೆ ಬಾಂಬೆಲಿದ್ರು. ತಾಯಿನೂ ಗಂಡನ ಮನೆಗೆ ಹೋಯ್ತಿರ್ಲಿಲ್ಲ, ತಂದೆ ಮನೇಲೆ ಇರ್ತಿದ್ರು. ನಾವ್ ಅಲ್ಲೇ ಬೆಳ್ಕೊಂಡ್ಬಿಟ್ಟು SLC ಗಂಟ ಬೆಳೆದು ಆಮೇಲೆ ಕೆಲ್ಸ ಎಲ್ಲ ಕಲ್ತ್ಕೊಂಡು ಊರಲ್ಲೂ ಎಲ್ಲ ವ್ಯವಸಾಯ ಮಾಡ್ಕೊಂಡು ಓದ್ಕೊಂಡು ಡಿಗ್ರಿ ಗಂಟ ಮಾಡ್ದು. ಊರಲ್ಲೆಲ್ಲ ಭಾರಿ ಶಿಸ್ತು. ನಾನು ತುಂಬಾ ಕೋಪ. ಏನಾದ್ರು ತಪ್ಕೊಂಡ್ರು ನಾನು ತಡ್ಕೊಳ್ತಿರ್ಲಿಲ್ಲ. ಅದನ್ನಾಗಿ ಎಷ್ಟೋ ಜನ ನನ್ನನ್ನ ವೈರಿ ಅಂತ ತಿಳ್ಕೊಬಿಟ್ರಿ. ಇವನು ಸರಿ ಇಲ್ಲ, ಇವನು ತುಂಬಾ ಕೋಪಿಷ್ಟ, ಇವನು ಇದ್ದಂಗೆ ಹೇಳ್ಬಿಡ್ತಾನೆ, ನೇರವಾಗಿ ಮಾತಾಡ್ಬಿಡ್ತಾನೆ. ನನಗ್ ಗೊತ್ತಾಗ್ತಿರ್ಲಿಲ್ಲ ಇದು ಈ ತರ ಜನ ತಿಳ್ಕೊತಾವ್ರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಮನುಷ್ಯನ ಒಳೆ ಹೊಡಿತಾರೆ ಅಂತಾರಲ್ಲ, ಆ ತರ ನನ್ಗೆ ಮನ್ಸಿಗೆ ಅನಿಸ್ತಿರ್ಲೇ ಇಲ್ಲ. ಏನ್ ಬಂದು ಜಯಿಸ್ಕೊಬಿಡ್ತೀನಿ ಅನ್ನೋ ಲೆಕ್ಕಾಚಾರಕ್ಕೆ ಊರಲ್ಲಿ ತುಂಬಾ ಹೋರಾಟ. ಏನಾರ ತಪ್ಪಿದ್ರೆ ಹೋರಾಟ ಎದೆದುರುಗಡೆಲ್ಲ ಹೋರಾಟ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಿದ್ದೆ. ಆಮೇಲೆ ನಮ್ಮ ಸೋದರ ಮಾವ ಒಬ್ರು ಪ್ರೊಫೆಸರ್ ಅವರು ನನಗೆ ಬುದ್ಧಿ ಹೇಳಿದ್ರು. ಊರ್ದಾನ ಬೋರೆಗೂಡ ಅನ್ನಿಸ್ಕೋಬೇಡ, ತಂಗಿ ಮದುವೆ ಇದ್ದಾಳೆ, ನೀನು ಇಲ್ಲಿಂದ ಹೊರಗಡೆ ಹೋಗು. ನಿನ್ನ ತುಂಬಾ ಜನ ಇಲ್ಲಿ ಕಾಯ್ತಾ ಇದಾರೆ. ಊರಿನ ಜನರ ಕಣ್ಣಿಗೆ ಬಿದ್ಬಿಟ್ಟಿದಿ ಇವಾಗ ಆಗ್ಲೇ ಅಂತ ಹೇಳಿದ್ಮೇಲೆ ನಾನು ಅವ್ರ ಮಾತಿಗೆ ಬೆಲೆ ಕೊಟ್ಟು ಬೆಂಗಳೂರಿಗೆ ಹೊರಟೋದು. ಬೆಂಗಳೂರಿಗೆ ಹೋದ್ಮೇಲೆ ಸ್ವಾಮಿ, ಬೆಂಗಳೂರಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿ ಗಾಡಿ ಬೆಳಿಗ್ಗೆ ಎದ್ದು 5 ಗಂಟೆಗೆ ಗಾಡಿ ತೊಳೆಯೋದು ರಸ್ತೆಲೆಲ್ಲ. ಮತ್ತೆ 9 ಗಂಟೆಗೆ ಮತ್ತೆ ಡ್ಯೂಟಿಗೆ ಹೋಗೋದು ಗಾಡಿ ಓಡ್ಸಕ್ಕೆ. ಈ ತರ ಎಲ್ಲ ಮಾಡ್ಕೊಂಡು ಕಾಲ ಕಳೆದೆ. ಆಮೇಲೆ ಮತ್ತೆ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಬೆಂಗಳೂರಿಗೆ ಕರ್ಕೊಂಡ್ಬಂದೆ. ಆಮೇಲೆ ಮಿಸ್ಸಸ್ ಇದ್ದಾರೆ ನೋಡ್ರಿ, ಇಲ್ಲಿ ಬೇಡ, ಹೊರಟೋಗ್ಬಿಡೋಣ, ಬಾಂಬೆಗೆ ಹೋಗೋಣ ಅಂತ ಬಾಂಬೆಗೆ ಬಂದ ಸ್ವಾಮಿ. ಬಾಂಬೆ ಬಂದ್ಮೇಲೆ ನಮ್ಗೆ ವೈರಿಗಳು ತುಂಬಾ ಹೆಚ್ಚಾಗೋದ್ರು. ಎಲ್ಲ ಏನು ಜಾಸ್ತಿ ಹೆಚ್ಚು ಅಂತ ಅಂದ್ರೆ ಸಂಬಂಧಿಕರೇ ವೈರಿಗಳು ಹೆಚ್ಚಾದ್ರು. ನಾನ್ ತುಂಬಾ ಶಿಸ್ತು. ನಾನು ದುಡ್ಡು ಕಾಸು ಕಳಿಯಕ್ ಪಡ್ತಿರ್ಲಿಲ್ಲ, ಯಾರಿಗೂ ಕೊಡ್ತಿರ್ಲಿಲ್ಲ. ನಾನ್ ಬದುಕ್ಬೇಕು, ನಾನ್ ಬದುಕಿದ್ಮೇಲೆ ನೋಡೋಣ. ತಂಗಿ ಮದ್ವೆ ಮಾಡ್ದೆ ಸ್ವಾಮಿ ಬೆಂಗಳೂರಲ್ಲಿ ಇದ್ದಾಗ್ಲೇ. ತಂಗಿ ಮದ್ವೆ ಮಾಡ್ದೆ, ತಮ್ಮನ್ನು ಸೇರಿಸ್ಕೊಂಡು ಅವನಿಗೊಂದು 1,500 ಸಂಬಳ ಅವತ್ತು ಒಬ್ಬಂಗೆ. ಇನ್ನೊಬ್ಬ ಚಿಕ್ಕನಿದ್ದ, ಅವನ ಊರಲ್ಲೇ ಇದ್ದ.
ಹ್ಮ್ ಅವ್ರನ್ನ ಸೇರ್ಸ್ಕೊಂಡು ಬೆಳಿಬೇಕು, ಒಂದ್ ಮನೆ ದೊಡ್ಡದಾಗಿ ಕಟ್ಟಬೇಕು ಅನ್ನೋ ಒಂದ್ ಕನ್ಸಿತ್ತು. ಆದ್ರೆ ತಂದೆ ತಾಯಿ ಎಲ್ಲ ಸೇರ್ಕೊಂಡು ನಮ್ಮನ್ನ ದೂರ ಇಡಕ್ಕೆ ಇಷ್ಟಪಟ್ಬಿಟ್ರು. ಹ್ಮ್ ಅವ್ರು ಬೆಳವಣಿಗೆಗೆ ನನ್ ಮಗ ಇಷ್ಟೊಂದು ಹೋರಾಟ ಕೊಡ್ತಾವನೆ, ನಮ್ಮ ಮನೆಗೆ ಒಂದ್ ದಾರಿ ದೀಪ ಆಗ್ತಾನೆ, ಅವ್ರನ್ನ ಕಟ್ಕೊಂಡು ಹೋಗ್ತಾನೆ ಅನ್ನೋದ ಅವ್ರು ತಳ್ಕೊಳ್ಳೇ ಇಲ್ಲ. ಹ್ಮ್ ತಂದೆ ತಾಯಿನೇ ಮಕ್ಳಿಗೆ ಬೇರೆ ಹೇಳ್ಕೊಳ್ಳೋದು ನನಗೆ ಗೊತ್ತಾಯ್ತಿರ್ಲಿಲ್ಲ. ಆಮೇಲೆ ಮದ್ವೆ ಆದ್ಮೇಲೆ ನಾವು ಬಾಂಬೆಗೆ ಬಂದ್ಬಿಟ್ಟು ಇವರೆಲ್ಲ ತುಂಬಾ ಟಾರ್ಚರ್ ಕೊಡ್ತಾವ್ರೆ ಅಂತ ಗೊತ್ತಾದ್ಮೇಲೆ ಬಾಂಬೆಗೆ ಬಂದು ಹ್ಮ್ ಬಾಂಬೆ ಸೆಟ್ಲ್ ಆದ ಸ್ವಾಮಿ. ಹ್ಮ್ ಬಾಂಬೆಲ್ ಸೆಟ್ಲ್ ಆದ್ಮೇಲೆ ಇಲ್ಲಿ ಚೀಟಿ ಗೀಟಿ ಹಾಕೊಳ್ಳೋದು ಇವೆಲ್ಲಾನು ಮಾಡೋದು. ನಾನೊಂದ್ ಸ್ವಲ್ಪ ತಪ್ಪು ಅಂತ ಕಾಣ್ತಿದ್ದೆ, ನನ್ಗೊಂದು ವೈರಿ ಆಗ್ಬಿಡ್ತು. ಹ್ಮ್ ಚೀಟಿ ಹಾಕೊಂಡಾಗ ಇಲ್ಲಿ ಜನರಿಗೆ ಕಣ್ಣಿಗೆ ಬೀಳಕ್ ಶುರು ಆಗ್ಬಿಟ್ಟೆ. ನಾನೇನು 10 ರೂಪಾಯಿ ಯಾರಿಗೂ ಕುಡಿಸ್ತಿರ್ಲಿಲ್ಲ, ತಿನ್ನಿಸ್ತಿರ್ಲಿಲ್ಲ. ಹ್ಮ್ ಇಲ್ಲಿ ಜನ ಚೀಟಿ ಹಾಕಿದ್ಮೇಲೆ ಲಾಸ್ಟ್ ಅಲ್ಲಿ ಚೀಟಿ ಎತ್ತದಲ್ಲಿ 2,000-3,000 ಖರ್ಚು ಮಾಡ್ಬೇಕು. ಹ್ಮ್ ನಾನು ಅದನ್ನ ಕಲಿಯಕ್ ಇಷ್ಟಪಡ್ತಿರ್ಲಿಲ್ಲ. ಆದ್ರೂ ಕೆಲವು ಟೈಮಲ್ಲಿ ಫಸ್ಟ್ ಬಂದಾಗೆಲ್ಲ ಹಿಂಗೆ ಇರ್ಬೇಕು, ಜನರ ಜೊತೆ ಸೇರ್ಬೇಕು ಅಂತ ಮಾಡ್ದೆ. ಹ್ಮ್ ಎಷ್ಟ್ ಮಾಡಿದ್ರು ನಮಗೆ ಈ ಕಡೆಗೆ ಕುಡಿದು ಬಿಡೋರು, ಮತ್ತೆ ಹಿಂದ್ಗಡೆಯಿಂದ ಬೇರೆಯವ್ರ ಕೈಲಿ ಚೀಟಿ ಕೂಗ್ಸು ಬಿಡೋರು. ಹ್ಮ್ ಈ ತರ ಎಲ್ಲ ಮಾಡ್ತಾ ಇದ್ಮೇಲೆ ನಮ್ಗೆ ಸ್ವಲ್ಪ ಟೈಟ್ ಮಾಡ್ಬೇಕು ವ್ಯವಹಾರನ ಅಂದ್ಬಿಟ್ಟು ಟೈಟ್ ಮಾಡ್ತಾ ಬಂದೆ. ಮತ್ತೆ ಇವ್ರು ನಮ್ಮ ತಂಗಿ ಗಂಡ ಇವರೆಲ್ಲ ಇಲ್ಲೇ ಇದ್ರು, ಎಲ್ಲ ಸಂಬಂಧಿಕರು ಇಲ್ಲೂ ಅವ್ರೆ. ನಮ್ಮ ಮಿಸ್ಸಸ್ ಬಾಂಬೆಲೆ ಬೆಳೆದವಳು, ಬಾಂಬೆಲೆ ಹುಟ್ಟಿ ಬೆಳೆದವಳು. ಹ್ಮ್ ಮಾವರು ಇಲ್ಲೇ ಇದ್ದವರು. ಅವರು ಎಲ್ಲ ಟಾರ್ಚರ್ ಕೊಡಕ್ ಶುರು ಆಗ್ಬಿಟ್ರು. ನಮ್ಗೆ ಯಾರು ಸಪೋರ್ಟಿವ್ ಬರ್ಲಿಲ್ಲ. ನಮ್ಗೊಂದ್ ಮಗು ಆಗಿತ್ತು ಸ್ವಾಮಿ ಊರಲ್ಲಿ. ಬಾಂಬೆ ಬರೋದ್ ಮುಂಚಾಗಿ ನನ್ಗೊಬ್ಬ ಮಗ ಹುಟ್ಟಿದ್ದ 2010 ಅಲ್ಲಿ ಊರಲ್ಲೆಲ್ಲ ಗಲಾಟೆ, ನಿನ್ ಮಗ ಸಾಕಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಮಾವ ಅವ್ರ ಮನೆಯಲ್ಲೆಲ್ಲ ಗಲಾಟೆ ಮಾಡ್ಬಿಟ್ರು. ಆಮೇಲೆ ಹೆಂಗೋ ಮಾಡಿ 4 ಜನ ಸೇರ್ಸಿ ಊರಲ್ಲಿ ಕೆಲವರು ನನ್ಗೂ ಸ್ವಲ್ಪ ಒಳ್ಳೆ ಹುಡ್ಗ ಅನ್ಬಿಟ್ಟು ಕೆಲವರು ನಮ್ಗೆ ಆಶೀರ್ವಾದನು ಮಾಡವ್ರೆ, ಸುಮ್ನೆ ಹೇಳೋದಲ್ಲ, ಹಳ್ಳಿಲೂ ಕೂಡ. ಆದ್ರೆ ಈ ಮಾವನವ್ರು ಕರ್ಸಿ ಮತ್ತೆ ಗಲಾಟೆ ಇದೆ, ನಾನ್ ನೋಡಲ್ಲ ಹಂಗೆ ಹಿಂಗೆ ಅಂತ ಅನ್ನೋರು ಮಾವ. ಆಮೇಲೆ ನಾನೇನ್ ಮಾಡ್ದೆ, ಈಗ ನಮ್ಮನೆಗ್ ಕರ್ಕ ಬಂದ್ಬಿಟ್ಟು 1 ತಿಂಗಳು ಮಗ ಓಡಿಸ್ಬಿಟ್ರು ಸ್ವಾಮಿ. 1 ತಿಂಗಳು ಮಗ ಓಡಿಸಿದ ಮೇಲೆ ನಾನೇನ್ ಮಾಡ್ದೆ, ಮನೆಗ್ ಕರ್ಕ ಬಂದೆ. ಮನೇಲಿ ತಾಯಿ ನನ್ ತಂಗಿಗೂ ಒಂದ್ ಮಗ ಇತ್ತು, ಅವ್ರು ನೋಡ್ಕೊಳಕ್ ಆಗುತ್ತೆ ಸಂಕಟಕ್ಕೋ ಏನೋ ಇವಳ ಮೇಲೆ ಉಜ್ಜಾಡಕ್ ಶುರು ಆಗ್ಬಿಟ್ರು. ಅಂದ್ರೆ ಚಿಟ್ ಮಾಡ್ಕೊಳ್ಳೋದು, ಯಾಕೆ ಬಂದ್ಬಿಟ್ಲು ಅಂತ ಅಂದ್ಬಿಟ್ಟು ಸೊಸೆ ಮೇಲೆ. ಮಗಳಿಗೆ ಕೂಡ ಪ್ರೀತಿನ ಸೊಸೆ ಕೊಡ್ತಿರ್ಲಿಲ್ಲ. ಆಮೇಲೆ ನನಗೆ ಗೊತ್ತಾಗೋಯ್ತು, ಎದೆ ಹಾಲು ನಿಂತು ಹೋಗ್ಬಿಟ್ಟು ಮಿಸಸ್ಗೆ. ಸ್ನೇಹಿತ ಫ್ರೀಯಾಗಿ ಹಾಲು ಕೊಟ್ಟವನು ಸ್ವಾಮಿ. ನಾವು ಅವ್ರನ್ನ ಮರೆಯಕ್ ಆಗಲ್ಲ. ಯಾಕೆ ಅಂತ ಅಂದ್ರೆ ಅಲ್ಲಿ ಪರಿಸ್ಥಿತಿ ನೋಡಿದ್ರು ಸ್ನೇಹಿತ ಅವ್ರು ಡೈರಿ ನಿರ್ಸ್ತಾ ಇದ್ರು, ಅವ್ರು ಹಾಲು ಕೊಟ್ರು ನಮ್ಗೆ. ತಾಯಿ ಹಾಲು ಕೊಡ್ದನೆ ಹಾಲೆಲ್ಲ ಚೆಲ್ಬಿಟ್ಟು ಇದೆಲ್ಲ ಮಾಡ್ಬಿಟ್ಟು ಗೊತ್ತಿಲ್ದನೆ, ಏನು ತಿಳುವಳಿಕೆ ಇಲ್ದನೆ ಅದನ್ನ ಸಹಿಸಕ್ ಆಗದೆ ಇರೋ ಮೂರ್ತಾರಲ್ಲ ಆ ಕೆಲಸ ಆಗಿ ಕೊನೆಗೆ 3 ತಿಂಗಳು ಮಗನೇ ಬಾಂಬೆ ಕರ್ಸ್ಕೊಬಿಟ್ಟೆ ಸ್ವಾಮಿ. ಆ ಮಗನ್ ಗಲಾಟೆನೆ ಮಾವರು ಒಂದು ಕಂಪ್ಲೇಂಟ್ ಮಾಡ್ಬಿಟ್ರು, ನಮ್ ತಂಗಿ ಹೊಡೆದ್ಬಿಟ್ಟವ್ರೆ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ಪೊಲೀಸ್ನವ್ರಿಗೆಲ್ಲ ಹೇಳಿ, ಸರ್ ಹಿಂಗೆ ಸರ್ ಈ ತರ ಆಗಿದೆ, ನಾನು ಹೊರಗಡೆ ದುಡಿಯೋನ್, ನಮ್ಗೇನ ಅವ್ರ ಮೇಲೆ ಏನಿಲ್ಲ, ಈ ತರ ಆಗಿದೆ ಅನ್ನೋದು ಪೊಲೀಸ್ನವ್ರಿಗೆ ಹೆಲ್ಪ್ ಮಾಡಿ ಅವ್ರ ಮಿಸಸ್ಗೆ ಏನ್ ಮಾಡಿದ್ರು, ನಮ್ಮ ಮಾವರ್ ಬಾಂಬೆಲಿ ಇದ್ರಲ್ಲ, ಆ ಮಾವರ್ ತಂಗಿ ಇದ್ದರು ಅವ್ರ ಮನೇಲಿ ಇದ್ರು, ಅವ್ರ ಜಮೀನೆಲ್ಲ ನೋಡ್ಕೊಂಡು. ಅವ್ರು ನಮ್ಮ ಮನೇಲಿ ಅವಳಲ್ಲಿ ಇವಳು ಅಂದ್ಬಿಟ್ಟಿದ್ದಲೆ ನಮ್ಮ ಮಾವರು ಫೋನ್ ಮಾಡಿ ಹೇಳಿದ್ರು, ಅವ್ಳು ನೋಡ್ಸು ಅಂದ್ಬಿಟ್ಟು. ಆಮೇಲೆ ಅಲ್ಲಿ ಗಲಾಟೆ ಆಗ್ಬಿಡ್ತು. ನಾನ್ ಹೇಳ್ದೆ, ನೀವ್ ಏನಾರು ತಿನ್ಕೊಳ್ಳಿ, ನನಗೆ ಬೇಡ, ಮಗ ಒಂದ್ ಸ್ವಲ್ಪ ದೊಡ್ಡನಾಗ್ಲಿ, ಚಿಕ್ಕನವನೇ, ಅದನ್ನ ದೊಡ್ಡನಾದ್ಮೇಲೆ ನೀವ್ ಏನಾರ ಮಾಡ್ಕೊಳ್ಳಿ, ಅವ್ನ್ ನಮ್ಮ ಮಾಡಿ ನಾವು ಇದು ಇರಕ್ ಕೊಡಿ ಅಂತ ಅಂದ್ಬಿಟ್ಟು ಅಲ್ಲಿ ಗಲಾಟೆ ಆಗ್ಬಿಟ್ಟು ಅವ್ರಿಗೂ 1-2 ಏಟು ಹೊಡೆದ್ಬಿಟ್ಟಿದ್ದೆ ನಮ್ಮ ಮಾವರ ತಂಗಿಗೆ. ಹೊಡೆದ್ಮೇಲೆ ಅವರು ಕಂಪ್ಲೇಂಟ್ ಮಾಡ್ಬಿಟ್ಟಿದ್ರು. ಆಮೇಲೆ ಅದೆಲ್ಲ ಕ್ಲಿಯರ್ ಮಾಡ್ತಾನ ಬಾಂಬೆ ಬಂದಾದ್ಮೇಲೆ 3 ತಿಂಗಳ ಮೇಲೆ ಇಲ್ಲಿ ಬಾಂಬೆ ಕರ್ಸ್ಕೊಂಡ್ಬಿಟ್ಟೆ. 3 ತಿಂಗಳಿಗೆ ಹಿಂದಿ ಬರ್ದೇನೆ. ನನ್ ಬೆಂಗಳೂರಲ್ಲಿ ಇದ್ನಲ್ಲ ಸ್ವಾಮಿ, ನನ್ಗೆ ಹಿಂದಿ ಬರ್ತಿರಲಿಲ್ಲ. ಹಿಂದಿ ಬರ್ದೇನೆ ಬಾಂಬೆ ಬಂದೆ. ಬಾಂಬೆಲಿ ಡ್ರೈವರ್ ಆದೆ. ಹೆಂಗೋ ಒಂದ್ ಸ್ವಲ್ಪ ಇಂಗ್ಲಿಷ್ ಅರ್ಥ ಇದ್ರು, ವಿದ್ಯಾವಂತ ಆಗಿರೋದ್ರಿಂದ ಇಲ್ಲಿ ಒಂದ್ ಸ್ವಲ್ಪ ತುಂಬಾ ಕಷ್ಟಪಟ್ಟು ಶೆಟ್ ಆದ್ಮೇಲೆ ಇಲ್ಲಿ ಚೀಟಿ ಗೀಟಿ ವ್ಯವಹಾರ ಎಲ್ಲಾರ್ಗು ಕಾಣಕ್ ಬಂತಲ್ಲ. ಏನೋ ಚೀಟಿ, ಏನೋ ಚಿಕ್ಕದಾಗ ಸಂಪಾದನೆ ಮಾಡೋರ್ನು ಚಿಕ್ಕದಾಗಿರೋರು ಏನ್ ಅನ್ಕೋತಾರೆ, ಏನೋ ದೊಡ್ಡ ಸಂಪಾದನೆ ಮಾಡ್ಬಿಟ್ಟ ಅನ್ಕೋತಾರಲ್ಲ, ಆ ರೀತಿ ಅದು ಜನರ ಕಣ್ಣಿಗೆ ಬಿದ್ಬಿಡ್ತು. ಸ್ವಂತ ಗಾಡಿ ತಗೊಂಡ್ಬಿಟ್ಟೆ. ಇವಾಗ ಬಂದು ನನ್ನ ಹತ್ರ 3 ಗಾಡಿ ಇದೆ ಸ್ವಾಮಿ.
ಈ ಜನ ಇದನ್ನ ನೋಡಕ್ ಆಗ್ದೇನೆ ಹಂತ ಹಂತವಾಗಿ ಏನು ವ್ಯವಹಾರ ಕಟ್ಕತಾವನೆ ಅನ್ನೋ ಲೆಕ್ಕಾಚಾರ, ಯಾರು ಸಂಘ ಬರಲ್ಲ, ಯಾರು ಇದಕ್ ಬರಲ್ಲ ಅನ್ನೋ ಒಂದು ಹಸುವೆ ನಮ್ ಸಂಬಂಧಿಕರಿಗೆ ಉಟ್ಕೊಂಡ್ಬಿಡ್ತು. ಹೊರಗಡೆಯವ್ರಿಗೆ ಹಸುವೆ ಇದ್ರೆ ಯಾರು ಮುಂದ್ಗಡೆ ಬರ್ಲಿಲ್ಲ ಇವತ್ತಿನವರೆಗೂ ಕೂಡ. ಸಂಬಂಧಿಕರಿಗೆ ಜಾಸ್ತಿ ಬಂದ್ಬಿಡ್ತು ಸ್ವಾಮಿ, ಇಲ್ಲೂ ಸಂಬಂಧಿಕರವ್ರೆ. ಆಮೇಲೆ ಆಯ್ತಾ ಇವ್ರನ್ನ ನಾವು ದೂರ ಮಾಡ್ಬೇಕು ಅಂತ ಅನ್ಬಿಟ್ಟು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಆ ಚೀಟಿ ಗೀಟಿ ವ್ಯವಹಾರ ಎಲ್ಲ ನಿಲ್ಲಿಸ್ಬಿಟ್ಟು ಇದ್ ಮಾಡಕ್ ಬಂದು ಅಲ್ಲಿ ತಂದೆಗೆ ಚಾಡಿ ಹೇಳಕ್ ಹೋಗ್ಬಿಟ್ರು. ತಂಗಿ ಗಂಡ, ಇನ್ನ ದೊಡ್ಡಪ್ಪನ ಮಗ್ಳ ಗಂಡ, ಇವರೆಲ್ಲ ನಮ್ ತಂದೆಗೆ ಚಾಡಿ ಹೇಳಕ್ ನಿಮ್ ಮಗ ಊರಿಗೆ ಬರಲ್ಲ. ನಾವ್ ಊರಿಗೆ ಬಂದ್ರೆ ಏನ್ ಸಿಗುತ್ತೆ ಸ್ವಾಮಿ, ಊರಿಗೆ ಸುಮ್ನೆ ಸುತ್ತದು ಹೋಗ ಬರೋ ಖರ್ಚು ತುಂಬಾ ಹಿಂಸೆ ಆಯ್ತದೆ ಅನ್ಬಿಟ್ಟು ಅಲ್ಲಿ ಊರಲ್ಲಿ ಏನು ಪ್ರಯೋಜನ ಇಲ್ಲ, ಇರೋರು ಅವ್ರು ಮಾಡ್ಕತ್ತವ್ರೆ, ಇನ್ನು ತಂದೆ ಗಟ್ಟಿಯಾಗಿ ಅವ್ರಲ್ಲ ಅನ್ಬಿಟ್ಟು ನಾವು ಊರ್ಗ್ ಹೋಗ್ತಿರಲಿಲ್ಲ. ಆದ್ರೆ ಇದನ್ನೇ ಅವರು ತಪ್ಪು ತಿಳ್ಕೊಂಡ್ಬಿಟ್ಟು ಏನ್ ಮಾಡ್ಬಿಟ್ರು, ಕಷ್ಟ ಸುಖಕ್ಕೆಲ್ಲ ಓಡೋಯ್ತಿದ್ದೆ, ಏನೋ ಒಂದು ಗಲಾಟೆ ಆದ್ರೆ ಓಡೋಯ್ತಿದ್ದೆ, ಪ್ರತಿಯೊಂದಕ್ಕೂ ನಿಂತ್ಕತ್ತಿದ್ದೆ, ಎಲ್ಲಾನು ಮಾಡ್ದೆ. ಅವ್ರ ತಂದೆ ಏನ್ ಕಷ್ಟದಲ್ಲಿ ಯಾವ್ದೋ ಒಂದ್ 2 ಸೈಟಿನ ವ್ಯವಹಾರದಲ್ಲೆಲ್ಲ ಸಿಗಾಕೊಂಡಿದ್ರು, ಅದಕ್ಕೆಲ್ಲ ಓಡೋಗಿದ್ದೆ. ಅಲ್ಲೇ ಎಲ್ಲ ಜನಗೆಲ್ಲ ಕಟ್ಟಿ ಏನೇನ ಮಾಡಿ ಅದನ್ನ ದುಡ್ಡು ಉಳಿಸ್ಕೊಟ್ಬಿಟ್ಟು ಬಂದೆ. ಅದನ್ನ ನಾನು ಏನೇ ಮಾಡಿದ್ರು ನನ್ನ ಮೇಲೆ, ತಂದೆನೂ ನನ್ನ ಮೇಲೆ ಅನುಮಾನನೇ ವ್ಯಕ್ತಪಡಿಸಿದ್ರ ವಿನ ಅವರು ಕೂಡ ಇನ್ನೂವರೆಗೂ ಆಶೀರ್ವಾದ ಮಾಡ್ಲೇ ಇಲ್ಲ. ಕೊನೆಗೆ ಈಗ ಏನಿದೆಪ್ಪ, ಈಗೆಲ್ಲ ಅವ್ರು ನಮ್ಗೆ ಅಸೂಯೆ ಪಟ್ರು, ಇವ್ರು ನಮ್ಗೆ ಅಸೂಯೆ ಪಟ್ರು, ಆಯ್ತು, ಯಾರು ಏನು ಮಾಡ್ಕೊಳಕ್ಕಾಗಿಲ್ಲ, ಬಂದಿದ್ದೀರಲ್ಲ. ಹೌದು. ಅದಕ್ಕೆ ಆಮೇಲೆ ಈಗ ಹೋದ ವರ್ಷ ನಮ್ಮ ತಂದೆ ತೀರೋಗ್ಬಿಟ್ರು ಸ್ವಾಮಿ. ತಂದೆ ತೀರೋದ್ಮೇಲೆ ಯಾರು ಚಾಡಿ ಹೇಳ್ಕೊಡ್ತಿರೋ ಅವ್ರು ಯಾರು ಬಂದ್ ನಿರ್ಲಿಲ್ಲ. ಮೈಸೂರಲ್ಲಿ ಒಂದ್ 7 ಲಕ್ಷ ರೂಪಾಯಿ ಖರ್ಚಾಯ್ತು. ಅದೆಲ್ಲ ತಮ್ದಿರು ನಾವೆಲ್ಲ ಹಾಕಿ, ನಮ್ ತಂದೆ ಸ್ವಲ್ಪ ದುಡ್ಡು ಮಡಗಿದ್ರು, ಅದನ್ನೆಲ್ಲ ಹಾಕಿ ಅವ್ರ ತಿಥಿಗತಿ ಎಲ್ಲ ಮಾಡಿ ಎಲ್ಲ ಬಂದು ಇನ್ನು ಯಾರು ಚಾಡಿ ಹೇಳ್ತಿರೋ ಅವ್ರೆಲ್ಲ ಸೈಡ್ ಆಗೋದ್ರು ಸ್ವಾಮಿ. ಇವತ್ ಒಬ್ಬ ತಮ್ಮ ಮದ್ವೆ ಆಗಿಲ್ಲ, ಅವ್ನ ತಮ್ಮಂಗೆ ಹೆಣ್ಣು ತುಂಬಾ ನೋಡ್ದ. ಹೋದ ವರ್ಷ ಎಲ್ಲ 1.5 ತಿಂಗಳು 3 ಸರಿ ಊರಲ್ಲಿ ಇದ್ದು ಹೆಣ್ಣೆಲ್ಲ ನೋಡ್ದು. ಅವ್ನ ಹಬ್ಬಂಗ್ ಮದ್ವೆ ಆಗ್ಬಿಟ್ಟಿದ್ರೆ ನಮ್ಗೇನೋ ಒಂದ್ ಸ್ವಲ್ಪ ಇದಾಗ್ತಿತ್ತು. ಅದೊಂದ್ ಮನೆ ಆಗಿಲ್ಲ ಊರಲ್ಲಿ ಮನೆ ಮಾಡೋಣ ಅಂತ ಒಬ್ಬ 2ನೇ ತಮ್ಮಂಗೆ ಯಾರೋ ಚಾಡಿ ಹೇಳ್ಬಿಟ್ರು, ಆಯ ಮಾಡ್ಸಿದ್ದೆ ಸ್ವಾಮಿ. ಯಾರೋ ಚಾಡಿ ಹೇಳ್ಬಿಟ್ಟು ಅವನು ಗಲಾಟೆ ಮಾಡ್ಬಿಟ್ಟ, ನನ್ ಬಿಟ್ಬಿಟ್ಟು ಕಟ್ಟಂಗಲ್ಲ, ಹಂಗೆ ಹಿಂಗೆ. ಇಲ್ಲ ದುಡ್ಡು ಹಾಕಪ್ಪ, ಇಲ್ಲ ನಮ್ ಜೊತೆ ಸೇರ್ಕೊಂಡ್ ಕಟ್ಟು, ಇಲ್ಲ ಅಂತ ಅಂದ್ರೆ ಸಪ್ರೇಟ ಮಾಡಕ್ ಕರ ಕೊಡು ಅಂತ ಅಂದ್ರೆ ಅದಕ್ಕೂ ಒಪ್ಲಿಲ್ಲ ಅವ. ನನ್ನ ಹತ್ರ ದುಡ್ಡಿಲ್ಲ, ಕಟ್ಕೊಡಿ ಅಂತಾನೆ. ಈ ತರ ಎಲ್ಲ ಸಮಸ್ಯೆಗಳಾಗಿ ಆಮೇಲೆ ಕೊನೆಗೆ ಆ ಜಾಗನೇ ನೀನೇ ಕಟ್ಕೊಬಿಡಪ್ಪ ಅಂತ ಆ ಜಾಗನೇ ಆಯ ಮಾಡ್ಸಿದ ಜಾಗನ ಬಿಟ್ಟು ಒಂದ್ ಜಾಗ ತಗೊಂಡೆ ಊರೊಳಗೇನೆ. ಇನ್ನ ಚಿಕ್ಕನು ಮದ್ವೆ ತಮ್ಮನ್ ಸೇರ್ಸ್ಕೊಂಡ್ ತಗೊಂಡಿದ್ದೀನಿ. ಅದೊಂದ್ ಮನೆ ಮಾಡ್ಬೇಕು ಸ್ವಾಮಿ. ಅವನ್ಗೊಂದ್ ಮದ್ವೆ ಆಗಿಲ್ಲ. ಈ ತರ ಆದ್ಮೇಲೆ ನಾವು ಮತ್ತೆ ಬಾಂಬೆ ಬಂದು ಅಲ್ಲೇ ಊರಲ್ಲೆಲ್ಲ ಅಲ್ಲೇ ತಂಗಿ ಫೋನ್ ಮಾಡ್ತಾರೆ, ಅವ್ನ್ಗೆ ಹೆಣ್ಣು ನೋಡ್ಬೇಕು ಬಾ. ಎಲ್ಲೋದ್ರಿ ಎಲ್ಲೂ ಸಿಗ್ತಾ ಇಲ್ಲ ಸ್ವಾಮಿ. ತುಂಬಾ ಚಿಂತೆ. ಈ ಚಿಂತೆಗೆ ಏನಾಗೋಯ್ತು, ಈಗ ಒಂದ್ 2 ತಿಂಗಳಿಂದ ತಾಂಬಾಕು ತಿನ್ನೋದ ಶುರು ಮಾಡ್ಬಿಟ್ಟಿದ್ದೆ. ಅದಕ್ಕೆ ಮಿಸ್ಸಸ್ಗೆ ನೆನ್ನೆ ತೋರಿಸ್ದೆ, ಅದನ್ನ ಹಿಂಗೆ ಕಪ್ಪಾಗ್ಬಿಟ್ಟಿದೆ, ಈ ತರ ತುಟಿ ಕಪ್ಪಾಗಿದೆ ಅಂತ. ಅದೇನು ಆಗಿಲ್ಲ, ನಾನು ನನ್ನೊಟ್ಟಿಗೆ ನಾನೇ ಬಿಟ್ಬಿಟ್ಟಿದೀನಿ. ಅವರು ಹೆಂಡತಿ ಮಗ ನನ್ ಮೇಲೆ ಗಲಾಟೆ. ಈ ತರ ತಪ್ಪು ಮಾಡಿದ್ಮೇಲೆ ಬೇಡಕ್ಕೆ ಬೇಡ ಆ ತರ ಗಲಾಟೆ. ಏನ್ ಬೇಡ, ನೀನ್ ಇರ್ಲೇಬೇಡ, ಈ ತರ ತಪ್ಪು ಮಾಡಿದ್ಮೇಲೆ ನನ್ಗೆ ಯಾಕೆ ಮೋಸ ಮಾಡ್ದೆ, ಈ ತರ ನನಗೆ ಟಾರ್ಚರ್ ಕೊಡ್ತಾ ಕೂತ. ಅಂದ್ರೆ ಏನ್ ಮೋಸ ಮಾಡಿದೀರಾ? ಏನು ಮೋಸ ಇಲ್ಲ, ತಾಂಬಾಕು ತಿಂದೆ ಅಂತ. ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ವಿ. ಮಗನಿಗೆ ಎಷ್ಟು ವರ್ಷ? ಮಗನ್ಗೆ 14 ವರ್ಷ ಸ್ವಾಮಿ. ಒಳ್ಳೆ ಸ್ಕೂಲ್ಗೆ ಹಾಕಿದೀನಿ, ಅವನು ಚೆನ್ನಾಗಿ ಓದ್ತಾನೆ. ಅದೇನ್ ಫ್ಯಾಮಿಲಿ ಏನ್ ತೊಂದ್ರೆ ಏನಿಲ್ಲ. ಅಲ್ಲ, ಇದಕ್ಕಿಂತ ತೊಂದ್ರೆ ಬೇಕಾ? ಮಗನೇ ಹೇಳ್ತಾನ ಹಿಂಗೆ ತಂಬಾಕು ಹಾಕ್ತಿರೋದಕ್ಕೆ, ಮಗನೇ ವಿರೋಧ ಮಾಡ್ತಾನ. ನಾನು ತುಟಿ ಕಪ್ಪಾಗಿದೆ ನೋಡಪ್ಪ, ನಿನ್ನೆ ಏನ್ ಮಾಡ್ದೆ, ಕೆಲ್ಸದಿಂದ ಬಂದಲ್ಲ, ಮನ್ಸು ಯಾಕೋ ಒಪ್ಲಿಲ್ಲ, ಈ ತರ ಆಗತ್ತೆ ಅಂತ ಅನ್ಬಿಟ್ಟು ಅವನಿಗೆ ತೋರ್ಸಿದ್ದೆ. ಅದಕ್ಕೆ ಮಿಸ್ಸಸ್ ಇಬ್ರು ನೋಡ್ಬಿಟ್ಟು ನಿನ್ನೆ ರಾತ್ರಿ ಎಲ್ಲ 10 ಕರೆದು ಈ ತರ ಎಲ್ಲ ಮಾಡಿ ರಾತ್ರಿಯಿಂದ ನಿದ್ದೆ ಇಲ್ಲ, ಇವತ್ತು ಎಲ್ಲ ಮಾತಾಡಿಲ್ಲ. ಬಿಟ್ಟಿದ್ದೀರಾ ಈಗ ತಂಬಾಕ? ಬಿಟ್ಬಿಟ್ಟಿದೀನಿ, ನಾನೇ ಮನ್ಸಿಂದ ಬಿಟ್ಬಿಟ್ಟಿದೀನಿ. ನಾನು ಹೇಳಿದ್ರು ಅವರು ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು,
ಇಲ್ಲ ಅಂದ್ರೆ ನಮ್ಗೆ ಬೇಡಕ್ಕೆ ಬೇಡ ಆ ತರ ಈ ತರ ಅಂತ ಅಂದ್ಬಿಟ್ಟು ನಿನ್ನೆಯಿಂದ ಹತ್ಕೊಂಡ್ ಅಂದ್ರೆ ಕೂತ್ಬಿಟ್ಟರು. ಇಲ್ಲೇ ಅವ್ರೆ ನಿಮ್ಮ ಮೇಲಿನ ಕಾಳಜಿಗ ಹ್ಮ್ ಅಲ್ಲ, ನಿಮ್ಮ ಮೇಲಿನ ಕಾಳಜಿಗ ಅಂತ ಹೇಳ್ತಿರೋದು ಅವರು. ಹೌದು ಅದು ನನಗ್ ಗೊತ್ತಾಯ್ತು. ನಾನು ಹೇಳಿದೆ ಸರಿ ನೀವ್ ಇಷ್ಟೊಂದು ಪ್ರೀತಿ ಮಾಡ್ತೀರಿ ಅಂತ ನನಗೂ ಗೊತ್ತಿರ್ಲಿಲ್ಲ. ಆದ್ರೆ ಬಿಟ್ಬಿಟ್ಟಿದೀನಿ, ಮತ್ತೆ ಮಾಡಲ್ಲ ನಾನು ಅದನ್ನ ಅಂತ ಹೇಳ್ದೆ. ಆದ್ರೂ ಅವರು ರೆಡಿ ಇಲ್ಲ. ತಪ್ಪು ಮಾಡಿದ್ಮೇಲೆ ಕಂಡೀಷನ್ ಅಂದ್ರೆ ಕಂಡೀಷನ್, ತಪ್ಪು ನಾನ್ ತಪ್ಪು ಮಾಡಿದ್ರೆ ನೀವು ಸುಮ್ನೆ ಇರ್ತಿದ್ರ ಅಂತ. ಈಗ ಏನೋ ತೊಂದರೆ ಇದ್ರೆ ಹಾಸ್ಪಿಟ್ಲಿಗೆ ತೋರಿಸಿ ಅಂತ ಹಂಗೆ ಹೇಳ್ತಾರೆ. ಬಟ್ ಅದನ್ನ ಅವ್ರು ಹೇಳಲಿ ಬಿಡ್ಲಿ, ನಮ್ಮ ಆರೋಗ್ಯ ಅದು ನಮ್ಮದೇ ಜವಾಬ್ದಾರಿ. ಏನೋ ಒಂದು ಆಯಿತು, ಏನೋ ಒಂದು ಆಗೋದು ಬೇಡ, ಏನೋ ಒಂದು ಚಿಕ್ಕ ಪುಟ್ಟದ ಕ್ಯಾನ್ಸರು ಏನೋ ಬಂತಪ್ಪ, ಇಲ್ಲಿ ಇವರೆಲ್ಲ ನೋವು ಕೊಟ್ಟರು ಅನ್ನೋದು ಒಂದಾದರೆ, ದೇಹ ಬಾಧಿಸೋಕೆ ಶುರು ಮಾಡಿದ್ರೆ ಮನೆಯವರೆಲ್ಲ ನರಕ ನೋಡಬೇಕಾಗುತ್ತೆ. ನಾನು ಅಷ್ಟು ದುಡ್ದೆ ಇಷ್ಟು ದುಡ್ದೆ, ನಾನು ತುಂಬ ಸ್ಟ್ರಿಕ್ಟು, ಅದು ಯಾವುದಕ್ಕೂ ಅರ್ಥನೇ ಇಲ್ದಂಗೆ ಆಗ್ಬಿಡುತ್ತೆ. ಅಷ್ಟೆಲ್ಲ ಸ್ಟ್ರಿಕ್ಟು ಅದು ಇದು ಅಂತ ಬಂದ ಅಲ್ಲೆಲ್ಲೂ ತಂಬಾಕಾಗಿ ಈಗ ನರಳತಾವನೇನು. ಹಾಗಾಗಿ ಮೊದಲಿನಿಂದ ಬಂದ ಒಂದು ವ್ಯಕ್ತಿತ್ವ, ಅದೇನು ಒಂದು ಘನತೆಯುಳ್ಳ ವ್ಯಕ್ತಿತ್ವ, ಅಥವಾ ಈ ₹1 ಇಲ್ಲದೆ ಹೋದ್ರು ಅಥವಾ ಏನು ಕಷ್ಟ ಬಂದರೂ ನಾನು ಯಾರ ಮುಂದೆ ತಲೆ ಬಾಗದೆ ನನಗೆ ಬಂದ ಕರ್ತವ್ಯವನ್ನು ನಾನು ಕರೆಕ್ಟಾಗಿ ನಿಭಾಯಿಸಿಕೊಂಡು ಬಂದ ಧೀರತನದ ವ್ಯಕ್ತಿತ್ವ, ಅದೆಲ್ಲದಕ್ಕೂ ಬೆಲೆ ಸಿಗಬೇಕಂದ್ರೆ ಎಂಡ್ವರೆಗೂ ನಾನು ಅದನ್ನು ಹಂಗೆ ತಗೊಂಡು ಹೋಗ್ಬೇಕು. ನಿಮ್ಮ ಶಿಸ್ತು, ನಿಮ್ಮ ಡಿಸಿಪ್ಲಿನ್ ಖಂಡಿತ ಶಾಪ ಆಗಲ್ಲ. ಡಿಸಿಪ್ಲಿನ್ ಇಲ್ಲದೆ ಇರೋರ್ಗೆ ಅದು ಶಾಪ ಅನ್ಸ್ಬೋದು. ಯಾಕೆ? ಹೆಂಗೆ ಬದುಕನ್ನು ಹೆಂಗೋ ಬದುಕಬೇಕು ಅಂದ್ಕೊಂಡಿರೋರಿಗೆ, ಅಥವಾ ಹೆಂಗೆ ಬೇಕು ಹಂಗೆ ಎಷ್ಟು ಗಂಟೆಗೆ ಎದ್ದೊಳ್ತೀವಿ ಗೊತ್ತಿಲ್ಲ, ಎಷ್ಟು ಗಂಟೆಗೆ ಮಲಗ್ತೀವಿ ಗೊತ್ತಿಲ್ಲ, ಏನು ಮಾಡ್ತೀವಿ ಗೊತ್ತಿಲ್ಲ, ಎಲ್ಲಿ ಖರ್ಚು ಮಾಡಬೇಕು ಗೊತ್ತಿಲ್ಲ, ಈ ಮಟ್ಟಿಗೆ ಬೇಕಾಬಿಟ್ಟಿಯಾಗಿ ಬದುಕೋರಿಗೆ ನಿಮ್ಮಂಥ ಶಿಸ್ತು ಪುರುಷರನ್ನು ಕಂಡಾಗ ಆಗದೆ ಇರ್ಬೋದು. ಅದಕ್ಕೆ ನೀವು ಜವಾಬ್ದಾರರಲ್ಲ. ವೇಸ್ಟ್ ಆಗಿ ಖರ್ಚಿಗಚ್ಚಿ ಏನು ಮಾಡಲ್ಲ, ನಾವಾಯ್ತು ನಮ್ಮ ಫ್ಯಾಮಿಲಿ ಆಯ್ತು ಆ ತರ ತೊಂದರೆ ಇಲ್ಲ. ಅವರು ಜನ ಎಲ್ಲ ನಿಮ್ಮನ್ನ ಆ ಕಾರಣಕ್ಕೆ ನಿಮ್ಮನ್ನು ದ್ವೇಷ ಮಾಡ್ತಾರೆ ಅಂದರೆ ನೀವು ಖುಷಿ ಪಡ್ಬೇಕು. ಯಾಕೆ? ನಾವು ಕರೆಕ್ಟ್ ದಾರಿಯಲ್ಲೇ ಇದ್ದೀವಿ. ಯಾಕೆ? ಅವ್ರನ್ನ ಕರ್ಕೊಂಡು ಹೋಗಿ ತುಂಬ ಖರ್ಚು ಮಾಡೋರನ್ನು ತುಂಬ ಇಷ್ಟಪಡ್ತಾರೆ ಅವರು ಅನ್ನೋದಾದ್ರೆ ಸರಿ, ಖರ್ಚೇನೋ ಮಾಡ್ತೀರಾ, ಆದ್ರೆ ನೀವು ದಿವಾಲಿ ಆಗ್ತಿರಲ್ಲ. ಬೀದಿಗೆ ಬರೋದಕ್ಕಿಂತ ಹಿಂಗ್ ಅವರಿಂದ ಸ್ವಲ್ಪ ಕೆಟ್ಟವರು ಅನ್ಸ್ಕೊಂಡ್ರು ಪರವಾಗಿಲ್ಲ. ಇದೇ ಶಿಸ್ತಿನ ಬದುಕು. ನನ್ನ ಹೆಂಡತಿಗೆ ಮಕ್ಕಳಿಗೆ ಏನು ನಾನು ಕಡಿಮೆ ಮಾಡಲ್ಲ, ಅಥವಾ ನಾನು ಯಾವುದೇ ರೀತಿಯಲ್ಲೂ ಜಿಪುಣತನ ಬೇರೆ, ಡಿಸಿಪ್ಲಿನ್ ಬೇರೆ. ಜಿಪುಣತನ ಏನಿಲ್ಲ, ಮನೆ ಫ್ಯಾಮಿಲಿಗೋಸ್ಕರ ನಿಮ್ಮ ಹತ್ರ ಇರೋದು ಡಿಸಿಪ್ಲಿನ್, ಜಿಪುಣತನ ಅಲ್ಲ. ಈಗ ಅವ್ರಿಗೇನು, ಅವ್ರಿಗೆ ಖರ್ಚು ಮಾಡದೆ ಹೋದ್ರೆ ಅವ್ರು ಜಿಪುಣತನ ಅಂತೆ, ಖರ್ಚು ಮಾಡಿದ್ರೆ ಧಾರಾಳ ಪುರುಷ ಅಂತೆ. ಇಲ್ಲ, ಹಂಗಾಗಬಾರ್ದು. ಬದುಕಲ್ಲಿ ನಿಮ್ಮ ಬದುಕು ಬಹಳ ಶುದ್ಧವಾಗಿ ಶಿಸ್ತಿನಿಂದ ಕಾಪಾಡಿಕೊಂಡು ಬಂದಿದ್ದೀರಿ. ಇಲ್ಲಿ ದುಃಖಕ್ಕೋ ಬೇಜಾರಿಗೋ ಇನ್ಯಾವುದೋ ಕಾರಣಕ್ಕೆ ತಂಬಾಕೋ ಹೆಂಡವೋ ಇನ್ನೇನು ನೀವು ಮಾಡ್ತಿಲ್ಲ. ಬಟ್ ಸುಮ್ಮನೆ ಹೇಳ್ತಾ ಇದ್ದೀನಿ, ಇಲ್ಲಿಗೆ ಬಂದು ನನಗೆ ಬೇಜಾರಾಯಿತು ಅದಕ್ಕೆ ನಾನು ತಂಬಾಕು ಹಾಕದೆ ಅಂದರೆ ಎಂದೆಯಿಂದ ಕಾಪಾಡಿಕೊಂಡು ಬಂದ ಒಂದೊಳ್ಳೆ ಶುದ್ಧ ಅಥವಾ ಡಿಸಿಪ್ಲಿನ್ಡ್ ವ್ಯಕ್ತಿತ್ವ ಅಂತ ಏನಿತ್ತು, ಊರ್ನವ್ರ ಮುಂದೆ ಎಲ್ಲ ಅಥವಾ ನಿಮ್ಮವ್ರ ಮುಂದೆಲ್ಲ ಬೆತ್ತಲಾಗ್ಬಿಡ್ತೀರಾ. ಹೆಂಡತಿ ಮಕ್ಳು ಹೇಳಿದ್ರು ಬಿಟ್ರು, ಅಥವಾ ಹೇಳಿದ್ರು ಹೇಳದೆ ಹೋದ್ರು, ನಾನು ಶಿಸ್ತು ಅನ್ನೋದು ಇದೆಯಲ್ಲ, ಅದು ಇವ್ರಿಗೆ ಯಾರಿಗೋಸ್ಕರನೂ ರೂಢಿಸ್ಕೊಂಡಿದ್ದಲ್ಲ. ಅದು ನನ್ನ ಬದುಕು ಹೀಗೆ ಬದುಕಬೇಕು ಅಂತ ಮಹಾತ್ಮರಲ್ಲಿ ಹೇಳೋಗಿದ್ದಾರೆ, ನಾನು ಹಾಗೆ ಬದುಕ್ತೀನಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸಂಬಂಧಿಕರು ಅಥವಾ ಇನ್ನಿತರ ಒಡ ಹುಟ್ಟಿದವರು ಆಗಿರ್ಬೋದು, ಬೇರೆ ಬೇರೆ ಅವ್ರ ಹೆಣ್ಣು ಸಿಗಬೇಕು ಸಿಗಬಾರ್ದು, ಅದು ಅವರವ್ರ ಹಣೆ ಬರ. ನಿಮ್ಮ ಪ್ರಯತ್ನ ಮಾತ್ರ ನಿಮ್ಮ ಕೈಲಿದೆ, ಅದನ್ನು ಗೋಳಾಡ್ಕೊಂಡು ಮಾಡೋದು ಬೇಕಿಲ್ಲ. ಮನಸಾಪೂರ್ವಕವಾಗಿ ಅವ್ರಿಗೆ ಹೆಣ್ಣೋಡಕ್ಕೆ ನಾನು ಹೇಳೋದು ಸ್ವಲ್ಪ ಕೇಳಿ. ಅಯ್ಯೋ ಬನ್ನಿ ಅಲ್ಬ ಮನೆ ಕಟ್ಟೋಣ, ಮನೆ ಕಟ್ಟೋದು ಮದುವೆ ಮಾಡೋದು ಮನುಷ್ಯ ಪ್ರಯತ್ನವನ್ನು ಮೀರಿ ಅದಕ್ಕೊಂದು ಯೋಗ ಅಂತ ಇರುತ್ತೆ. ಆ ಗಳಿಗೆ ಕೂಡ ಬಂದಾಗ ನಿಮ್ಮನ್ನು ನೀವು ಇದ್ರೂ ಇಲ್ಲದೆ ಹೋದ್ರು ಅದು ನಡೆಯುತ್ತೆ. ಹಾಗಂತ ದೈವ ಬೆಂಬಲವನ್ನೇ ನಂಬ್ಕೊಂಡು ಕೂತ್ಕೊಳ್ಬೇಕಾ? ಇಲ್ಲ, ಮನುಷ್ಯ ಪ್ರಯತ್ನವೂ ಮುಖ್ಯವೇ. ಆದರೆ ಅಯ್ಯೋ ಅವ್ರು ಯಾರೋ, ಅಯ್ಯೋ ನಿಮ್ಮ ತಮ್ಮನಿಗೊಂದು ಮದುವೆ ಮಾಡಿಲ್ಲ, ಅಯ್ಯೋ ಅವನು ಹಿಂಗಾದ ಹಂಗಾದ, ಅದಕ್ಕೆ ನೀವು ಹೊಣೆ ಅಲ್ಲ. ಪ್ರಯತ್ನ ಮಾಡಿ. ಊರಿನ ಸಮಸ್ಯೆ ನಿನ್ನ ಮನೆ ಹೊಸ್ಲೊಳಗಡೆ ಬಂದು ನಿಮ್ಮ ಹೆಂಡತಿ ಮಕ್ಳು ನೆಮ್ಮದಿ ಮಾಡುವಷ್ಟು ಅಲ್ಲಿನ ಸಮಸ್ಯೆನ ಒಳಗಡೆ ಬಿಟ್ಕೊಳ್ಳೋದೇ ಇರುವಷ್ಟು ಶಿಸ್ತಂತೂ ನಿಮ್ಮೆಲ್ರಿಗೂ ಇರಬೇಕು.
ಯಾವುದು ಹೊಸ್ಲಿಂದ ಆಚೆ ಇರಬೇಕು, ಯಾವುದು ಹೊಸ್ಲಿಂದ ಒಳಗಡೆ ಇರಬೇಕು ಅನ್ನೋದು ನಮಗೆ ಅರಿವಿರಬೇಕು. ಅಯ್ಯೋ ಅಲ್ಲಿಂದ ಫೋನ್ ಮಾಡಿ ಹಿಂಗೆ ಅಂದ್ಬಿಟ್ರು ಅಂತ ನಾನು ನನ್ನ ಮನೆ ಒಳಗಡೆ ಬಂದು ನೆಮ್ಮದಿ ಹಾಳು ಮಾಡಿ ಹೆಂಡತಿ ಮಕ್ಳು ನೆಮ್ಮದಿ ಹಾಳು ಮಾಡೋದು ತರವಲ್ಲ. ಅವ್ರ ಊರಿಂದ ಫೋನ್ ಮಾಡಿ ಏನು ಗೊಳೋ ಅಂತಿದ್ದಾರೆ ಅದನ್ನು ಅಲ್ಲೇ ಬಿಟ್ಟು ಆಯಿತು ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನ ಹೆಂಡತಿ ಮಕ್ಳ ಜೊತೆ ನೆಮ್ಮದಿಯಾಗೇ ಇರಬೇಕು. ಆ ಕಡೆ ಏನು ಪ್ರಯತ್ನ ಮಾಡಬೇಕು ಮಾಡಬೇಕು. ಬಟ್ ಅಲ್ಲಿಯ ಸಮಸ್ಯೆ ತುಂಬ ಸಾರಿ ನನ್ನ ಮನೆ ನೆಮ್ಮದಿನೂ ಹಾಳು ಮಾಡಿಬಿಡುತ್ತೆ. ಈ ಬದುಕಲ್ಲಿ ಭಗವದ್ಗೀತೆನೇ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ ಒಬ್ಬ ನೆಮ್ಮದಿ ಪುರುಷ ಇರಬೇಕಾದ ರೀತಿ. ಅದಕ್ಕೆ ನಮ್ಮಲ್ಲಿ 4 ಸೂತ್ರಗಳನ್ನು ಹೇಳ್ತಾರೆ. ನಾವೆಲ್ಲ ಹೋದರೂ ಕೂಡ ಮನುಷ್ಯರಾಗಿ ಈ 4 ಸೂತ್ರವನ್ನು ಪಾಲಿಸಬೇಕು. 1, ಸಜ್ಜನರ ಜೊತೆ ಬೆರಿಬೇಕು. 2, ಮುದಿತ ಅಂತ ಕರೀತಾರೆ. ಇನ್ನೊಬ್ಬರು ಸಂತೋಷ ಅಥವಾ ಇನ್ನೊಬ್ಬರು ಉದ್ಧಾರ ನೋಡಿ ನಾನು ಸಂತೋಷ ಪಡಬೇಕು. ಇನ್ನೊಬ್ರು ಉದ್ಧಾರ ನನಗೆ ಅಸೂಹೆ ತಂದ್ರೆ ನಾನು ಕೆಟ್ಟೆ, ಅಲ್ಲಿಂದ ನನ್ನ ಅವನತಿ ಶುರು. ಅಂದ್ರೆ ಯಾರ್ಯಾರು ಸಜ್ಜನರಿದ್ದಾರೋ ಅವ್ರ ಸಹವಾಸ ಮಾಡಬೇಕು. ಮತ್ತೆ ಇನ್ನೊಬ್ಬರ ಉದ್ಧಾರವನ್ನು ಕಂಡಾಗ ನಾನು ಅದನ್ನು ಸಂತೋಷಿಸಬೇಕು. ಅಯ್ಯೋ ನಿಮಗಿನ್ನೂ ಒಳ್ಳೇದಾಗಲಪ್ಪ ಅನ್ನಬೇಕು. ಮತ್ತೆ ಉದಾರ ಅಂದರೆ ಉಪೇಕ್ಷೆ ಅಂತೀವಿ. ಕೆಟ್ಟದ್ದು ಕಂಡ್ರೆ ಅದನ್ನು ದೂರ ಇಡಬೇಕು. ಮುದೀತ ಅಂದರೆ ಇನ್ನೊಬ್ಬರು ಸಂತೋಷ, ಇನ್ನೊಬ್ಬರು ಉದ್ಧಾರವನ್ನು ನಾನು ಸಂತೋಷಿಸಬೇಕು. ಉಪೇಕ್ಷೆ ಅಂದರೆ ಕೆಟ್ಟವರನ್ನು ಉಪೇಕ್ಷಿಸಬೇಕು, ಅಂದರೆ ನಿರ್ಲಕ್ಷಿಸಬೇಕು. ಕೆಟ್ಟವರು ಅಂದ್ರೆ ಅದರ ಅರ್ಥ ವಸ್ತುತಃ ಅಥವಾ ತುಂಬ ನಿಮ್ಮನ್ನು ಕೊಲ್ಲೋಕೆ ಬಂದಿರೋರು ಮಾತ್ರ ಕೆಟ್ಟವರು ಅಂತಲ್ಲ. ನಿನ್ನ ಮನೆ ನೆಮ್ಮದಿ ಹಾಳು ಮಾಡೋ ವಿಚಾರಗಳನ್ನೆಲ್ಲ ಸ್ವಲ್ಪ ಹೊಸ್ಲಿಂದ ಹೊರಗಡೆನೇ ಇಡಬೇಕು. ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಳ್ಬೇಕು. ತೀರಾ ತಲೆ ಮೇಲೆ ಒಟ್ಕೊಂಡು ಓಡಾಡಿದ್ರೆ ಎಂಥ ವಾಟರ್ ಬಾಟ್ಲು ಕೂಡ ಅರ್ಧ ಗಂಟೆ ತಲೆ ಮೇಲೆ ಇಟ್ಕೊಂಡು ಓಡಾಡಿದ್ರೆ ವಾಟರ್ ಬಾಟ್ಲು ಭಾರವೇ ಆಗುತ್ತೆ. ಯಾವುದೇ ಆದರೂ ಅಷ್ಟೇ, ಅದು ಚಿಕ್ಕ ನೀರಿಲ್ಲದೆ ಇರೋ ಲೋಟ ಏನು 5 ಗ್ರಾಮ್ 10 ಗ್ರಾಮ್ ಇರ್ಬೋದು, ಅದನ್ನು ಕೂಡ ಅವಶ್ಯಕತೆಗಿಂತ ಜಾಸ್ತಿ ಹೊತ್ತು ನಮ್ಮ ಕೈ ಮೇಲೆ ಇಟ್ಕೊಂಡು ಕೈ ನೀಡಿ ಇಟ್ಕೊಂಡ್ರೆ ಕೈ ನೋವು ಬಂದೇ ಬರುತ್ತೆ. ಅದರಲ್ಲಿ ತೂಕ ಇದೆಯೋ ಇಲ್ವೋ ಮುಖ್ಯ ಅಲ್ಲ. ಅವಶ್ಯಕತೆಗಿಂತ ಜಾಸ್ತಿ ಹೊತ್ತು ಯಾವುದನ್ನು ನಮ್ಮ ತಲೆಯಲ್ಲಾಗಲಿ ನಮ್ಮ ಬದುಕಲ್ಲಾಗಲಿ ಇಟ್ಕೊಳ್ಬಾರ್ದು. ಬದುಕು ಭಾರ ಆಗಿಬಿಡುತ್ತೆ, ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ. ಹಾಗಾಗಿ ನಿಮ್ಮ ತಮ್ಮನ ವಿಚಾರವಾಗಿಯೂ ಅತಿ ಶೀಘ್ರವಾಗಿ ಅದು ನಿಮ್ಮ ಪ್ರಯತ್ನವನ್ನೇ ಒಳಗೊಂಡಂತೆ ಅದು ಒಳ್ಳೆಯದಾಗುತ್ತೆ, ಅದರಲ್ಲೇನು ತೊಂದರೆ ಇಲ್ಲ. ಬಟ್ ಇಲ್ಲಿ ನಿಮ್ಮ ಹೆಂಡತಿ ಮಗ ಈ ವಿಚಾರದಲ್ಲಿ ತಂಬಾಕು ಅನ್ನೋದೇನಿದೆ ಇಷ್ಟೆಲ್ಲ ಮಾಡಿಕೊಂಡು ಬಂದು ಇಲ್ಲೆಲ್ಲೋ ಬಂದು ಕೆಟ್ಟ ಹೆಸರು ತಗೊಳ್ಳೋದು ಬೇಡ. ಮಗನಿಗೆ ನಮ್ಮ ಅಪ್ಪನೇ ಆಗ್ತಾನೆ ನಾನು ಆಗೋಣ ಅನ್ನೋ ಥರ ಆಗಬಾರ್ದು. ಯಾಕಂದರೆ ಮಕ್ಳು ಏನು ನೋಡಿ ಬೆಳೀತಾರೆ ಅದು ಅವ್ರ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಮನೆಯ ಇರೋ ಒಬ್ಬ ಮಗ ಗೌರವಾನ್ವಿತವಾಗಿ ಒಳ್ಳೆ ಸಂಸ್ಕಾರದಲ್ಲಿ ಬೆಳಿಬೇಕಂದ್ರೆ ತಂದೆ ತಾಯಿಗಳು ಹಂಗೆ ಇರಬೇಕು. ಹಿರಿಯ ಕುಂಚಾಲಿ ಮಣ್ಮಕ್ಳಿಗೆಲ್ಲ ಅಂದಂಗೆ ಅಪ್ಪ ಮಾಡೋದನ್ನು ನಾನು ಮಾಡ್ತೀನಿ ಅನ್ನೋ ಥರ ಆಗಬಾರ್ದಲ್ಲ. ಸೊ ಈಗ ಆತನ ಕಿವಿಗೆ ಬಿದ್ದುಬಿಟ್ಟಿದೆ, ಗೊತ್ತಾಗ್ಬಿಟ್ಟಿದೆ, ಓ ತಂಬಾಕು ಇದು ಹಿಂಗೆ ಇದು ಹಿಂಗೆ ನಾನೇ ತೋರಿಸಿದ್ದ ಅವನಿಗೆ. ಅವ್ರು ರೂಢಿ ಮಾಡ್ಕೊಂಡ್ರ ಮೇಲೆ ಒಬ್ಬ ತಂದೆಯಾಗಿ ನಿಮಗದು ನರಕ ಆಗ್ಬಿಡುತ್ತೆ. ಇಲ್ಲಪ್ಪ ನೋಡು, ನಾನು ನಿನಗೆ ಸುಮ್ಮನೆ ತೋರಿಸ್ಲಿಕ್ಕೆ ಇದನ್ನು ಮಾಡಿದೆ, ಇದನ್ನು ಹಿಂಗೆ ಹಾಕೊಂಡ್ರೆ ಹಿಂಗಾಗುತ್ತೆ, ಈಗ ನಾನು ಇದನ್ನು ಬಿಡ್ತಿದ್ದೀನಿ. ಅದು ಅಸಹ್ಯ. ಅದು ಯಾವತ್ತಿಗೂ ವೇಶ್ಯ ಸಹವಾಸ ಎಂಥದ್ದೋ ಈ ದುಶ್ಚಟಗಳ ಸಹವಾಸವೂ ಅದೇ. ಎಲ್ಲ ಕಣ್ಣೀರೇ. ಎಲ್ಲ ಸಾಸಿವೆ ಎಷ್ಟು ಸುಖ ಕೊಟ್ಟು ಕುಂಬಳಕಾಯಿ ಎಷ್ಟು ದುಃಖ ಕೊಡ್ತವೆ. ಬೇಡಪ್ಪ ಅಂತ ಬಡತನ ಇದ್ರೂ ಪರವಾಗಿಲ್ಲ, ಅಥವಾ ಏನು ಹಣಕಾಸಿನಲ್ಲಿ ಸ್ವಲ್ಪ ಆ ಮಟ್ಟಿಗೆ ದೊಡ್ಡ ಶ್ರೀಮಂತಿಕೆ ಬರ್ದಿದ್ರು ಪರವಾಗಿಲ್ಲ, ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನೆ ಅಂತಾಗಲೇ ಎಲ್ಲ ಓಡಾಡ್ಕೊಂಡು ನಿಭಾಯಿಸ್ಬೋದು. ಕೊಟ್ಟರು ಆರೋಗ್ಯವನ್ನು ನಾವು ಹಿಂಗೆ ಮಾಡಿ ಕಳ್ಕೊಳ್ತೀವಿ ಅಂದರೆ ಅದಕ್ಕೆ ಯಾರು ಹೊಣೆ? ಹಾಗಾಗಿ ತೊಂದರೆ ಏನಿಲ್ಲ ನಮ್ಗೆ, ದುಡಿತೀವಿ ತಿಂತೀವಿ, ಆ ತರದಲ್ಲಿ ಏನು ಅಂತ ಶ್ರೀಮಂತರು ಏನಲ್ಲ ನಾವು. ಅಲ್ಲ, ತೊಂದರೆ ಇಲ್ಲ. ಈಗ ಆರೋಗ್ಯ ಚೆನ್ನಾಗಿರೋದು, ಅದಕ್ಕೆ ಹಣವೇ ಭಾಗ್ಯ ಅಂತ ಹೇಳಲಿಲ್ಲ, ಆರೋಗ್ಯವೇ ಭಾಗ್ಯ ಅಂದ್ರು ಹಿರಿಯರು. ಅದಿದ್ರೆ ಮುಂಬೈ ಎಲ್ಲ ಅಮೇರಿಕ ಹೋಗಿ ದುಡಿಬಹುದು. ಅದನ್ನೇ ಕಳ್ಕೊಂಡೆ ಅಂದ್ರೆ ಮಂಚ ಇಳಿದು ಕೆಳಗೆ ಬರ್ಲಿಕ್ಕೆ ಆಗಲ್ಲ. ಇನ್ನು ಅಮೇರಿಕ ಹೋಗೋ ಮಾತು ದೂರ. ಇರೋ ಆರೋಗ್ಯವನ್ನ ಸ್ವಯಂಕೃತ ಅಪರಾಧಗಳಿಂದ, ಸ್ವಯಂಕೃತ ಚಪಲಗಳಿಂದ ಕಳ್ಕೊಳ್ಬಾರ್ದು. ನಾನು ಇರೋ ಶಿಸ್ತಿಗೆ ತಂಗಿ ಮನೆ ಕಡೆರೆಲ್ಲ ಇಲ್ಲಿ ಬಾಂಬೆಲಿ ಹೊಡೆದ್ಬಿಟ್ರು ಸ್ವಾಮಿ. ನಮ್ಗೆ ಏನ್ ದುಡ್ಡು ಖರ್ಚು ಮಾಡಲ್ಲ ಅಂತಲ್ಲ?
ಹೌದು. ಅಲ್ಲಿ ತಂದೆ ಹೋಗಿ ಅವ್ರಿಗೆ ಹೇಳೋದು ನನ್ ನೋಡಕ್ ಬರಲ್ಲ, ನನ್ ಕಷ್ಟ ಸುಖ ಮಾತಾಡಲ್ಲ, ಹಂಗೆ ಹಿಂಗೆ ಅಂತ ಅವ್ರು ಮಾತಾಡೋದು. ನಾವ್ ಹೇಳಿದ್ದ ಅವ್ರು ಕೇಳ್ತಿರ್ಲಿಲ್ಲ. ನಾವು ತಮ್ಮಂಗೆಲ್ಲ ಹೆಣ್ಣು ಫಿಕ್ಸ್ ಮಾಡಿದ್ದು, ಅವ್ರು ಒಪ್ತೋ ಹೋದ್ರು. ನಾವ್ ಒಪ್ಲಿಲ್ಲ ಅಂದ್ಬಿಟ್ಟು ಲಾಕ್ಡೌನ್ ಅಲ್ಲಿ ನಾವು ಬಾಂಬೆ ಬಂದ್ಮೇಲೆ ಮತ್ತೆ ಅಲ್ಲಿ ನಾವು ಹೋಗಕ್ ಆಗಲ್ಲ ಸ್ವಾಮಿ. ನಮ್ ತಂದೆ ಇನ್ನೂ ಬಿಟ್ಟು ಚೆನ್ನಾಗಿದ್ರು. ಆಮೇಲೆ ಹೋದ ವರ್ಷ ಅವ್ರು ತೀರೋಗ್ಬಿಟ್ರು. ಇಲ್ಲಿ ನಮ್ಮ ತಂದೆಗೆ ಅವ್ರು ಹೇಳೋದು, ಇವ್ರು ಅವ್ರಿಗೆ ಹೇಳೋದು, ಹೇಳಿ ಇಲ್ಲೆಲ್ಲ ಜನಕ್ಕೆಲ್ಲ ಪಬ್ಲಿಕ್ ಏನನ್ನೋರೆ ಇವ್ನ್ ದುಷ್ಟ ಕಣ, ಇವನು ಅಲ್ಲಿ ಊರ್ಗ್ ಹೋಗಿ ನೋಡಲ್ಲ, ಅವ್ರ ಅತ್ತೆ ನೋಡಲ್ಲ, ಮಾವನ್ ನೋಡಲ್ಲ ಅಂತ ಈ ತರ ಚಾಡಿ ಹೇಳಿ ಜನಕ್ಕೆಲ್ಲ ಎದೆದ್ರುಗಡೆಲೆ ಬಂದ್ ಮಕ್ಕು ಹೊಡ್ದಂಗ್ ಹೇಳೋರು ಸ್ವಾಮಿ. ಇಲ್ಲಿ ನಾನು ಮನೆ ಬಾಡಿಗೆ ಕಟ್ಬೇಕು, ನಮ್ಮ ಗಾಡಿ ಗಿಡಿ ಅವೆ ಅವ್ ನೋಡ್ಬೇಕು, ನಾವು ಮತ್ತೆ ಅಲ್ಲಿ ಊರ್ಗ್ ಓಡೋಗ್ ಬಂದ್ರೆ ಇಲ್ಲೆಲ್ಲ ಡ್ರೈವರ್ಗಳೆಲ್ಲ ತಿನ್ಕೊಬಿಡ್ತಾರೆ. ಇವೆಲ್ಲ ಸಮಸ್ಯೆಯಿಂದ ನಾನು ಜಾಸ್ತಿ ಊರ್ಗ್ ಹೋಗ್ತಿರ್ಲಿಲ್ಲ ಅಂದ್ಬಿಟ್ಟು ಇಲ್ಲೆಲ್ಲ ಮದ್ಮದಿ ಎದೆದ್ರುಗಡೆಲೆ ಕೆಣಕಿ ಗಲಾಟೆ ಮಾಡಿ ಒಂದ್ಸರಿ ಹೊಡೆದ್ ಬಿಟ್ರು ನಮ್ಗೆ. ಆಗೇನು ನಾವು ಇವ್ ಸವಾಸೆ ಬೇಡ ಅಂತ ದೂರ ಇಟ್ಬಿಟ್ಟು ಚೆನ್ನಾಗಿರ್ಲಿ ಅವರು ಅಂತಲೇ ಆಶೀರ್ವಾದ ಮಾಡ್ತೀವಿ. ಆಯ್ತು, ಯಾರು ಕೈ ಮಾಡೋ ಮಟ್ಟಕ್ಕೆ ಹೋದ್ರು ಅಂಥವ್ರ ಜೊತೆ ಮತ್ತೆ ಸೇರೋ ಪ್ರಯತ್ನ ಬೇಡ. ಎಷ್ಟೇ ಇರಬೇಕು ಅಷ್ಟೇ ಇರಬೇಕು. ನಿಮ್ಮ ಹೆಂಡತಿ ಮಕ್ಕಳು ನೀವು ಇಷ್ಟೇ ಸತ್ಯ, ಅಥವಾ ಅದೇ ನಿಮಗಾಗೋದು, ಅದೇ ನಿಮ್ಮ ಜವಾಬ್ದಾರಿ. ಮಿಕ್ಕಿದ್ದೆಲ್ಲ ಮನುಷ್ಯತ್ವದ ಅಥವಾ ಒಡ ಹುಟ್ಟಿದವರು ಅನ್ನೋ ಕಾರಣಕ್ಕೆ ಅದೊಂದು ಕರ್ತವ್ಯ ಅಂತ ಅಂದ್ಕೊಳ್ಬೋದು. ಬಟ್ ನಿಮ್ಮ ಮೂಲ ವಿಚಾರ ಕಟ್ಕೊಂಡಿರೋರು, ಉಡ್ಸಿರೋರು ಚೆನ್ನಾಗಿ ನೋಡ್ಕೊಳ್ಳೋದು. ನಮ್ಮ ಮಿಸಸ್ ಮಾತಾಡ್ತಾರೆ ನೋಡಿ ಇಲ್ಲೇ ಪಕ್ಕದಲ್ಲಿ ಅವ್ರೆ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಗಿದ್ದೀಯವ್ವ? ಚೆನ್ನಾಗಿದ್ದೀವಿ. ನಾವು ಸ್ವಲ್ಪ ತುಂಬಾ ಅಂದ್ರೆ ತುಂಬಾ ಅಭಿಮಾನಿಗಳು. ನಮ್ ಮನೆ ಎಲ್ಲ ಬೈತಾರೆ, ನಮ್ಗೆ ಕಣ್ಣ ನೀರ್ ಬರ್ತವೆ. ಇರ್ಲಿ ಬೇಡ, ಏನ್ ಕೇಳ್ತಾ ಇದ್ದಿ, ಏನ್ ಡಿಪ್ರೆಷನ್ ಹೋಗ್ತೀಯಾ ಕೇಳಿ 1 ಗಂಟೆ ರಾತ್ರಿ ಅಂತ ಕೇಳ್ತೀಯ ಗುರುಜಿದ, ಏನ್ ಕೇಳ್ತಿ ಅಂತ. ಮಗ ಗಂಡ ಎಲ್ಲ ಇಷ್ಟು ಹೇಳಕ್ ಆಗಲ್ಲ, ಬೈಯೋದೆ. ಎಷ್ಟು ಕೇಳೋದು, ಎಷ್ಟು ಸ್ಟೋರಿ ನೋಡ್ತಿ, ಎಲ್ಲಾ ನೋಡಿದಿ, ಎಪಿಸೋಡ್ ಎಲ್ಲಾ ನೋಡಿದಿ, ಮತ್ತೆ ರಿಪೀಟ್. ಏನೋ ಸಮಾಧಾನ, ಏನೋ ಖುಷಿ, ಏನೋ ನಮ್ಮ ತಂದೆ ತಾಯಿ ಜೊತೆ ಹೇಳ್ಕೊಳಕ್ ಆಗಲ್ಲ. ಅಷ್ಟು ನಿಮ್ ಮಾತ್ ಕೇಳಿದ್ರೆ ಖುಷಿ. ನಮ್ದಿಂದ ನಿದ್ದೆ ಮತ್ತೆ ಬೆಳಿಗ್ಗೆ ಎದ್ರೆ ಒಂದ್ ಸ್ಫೂರ್ತಿ. ಗುರುಜಿದ್ ಕೇಳಿದೆ, ಹೀಗೆ ಮಾಡ್ಬೇಕು, ಹೀಗೆ ಇರ್ಬೇಕು, ಅದು ಒಂದು ಸಮಾಧಾನ. ನೋಡಿ, ಭಗವಂತ ಅಂತ ಗಂಡನ್ ಜೊತೆ ಇವತ್ತು ಅವರೇ ಬಂದ್ ಮಾತಾಡಿದ್ರಲ್ಲವಾ. ಅವ್ರ ನಿನ್ನೆಯಿಂದ ನಾನು ಮಾತಾಡ್ತಿದ್ದಿಲ್ಲ ಅವ್ರ ಜೊತೆ. ನಾನು ಹೇಳ್ದೆ ಇವತ್ತು ಗುಡಿ ಜೊತೆ ಮಾತಾಡಿದ್ರೆ ನನಗೆ ನನ್ ತಂದೆ ತಾಯಿ ಜೊತೆ ಅಷ್ಟು ತಂದೆ ತಾಯಿ ಕಷ್ಟ ಸುಖ ಕೇಳಲ್ಲ ಯಾವತ್ತೂ. ಏನ್ ಹಿಂಗಿದ್ಯಾ ನಾನು ಏನು ಹೇಳ್ಕೊಳಲ್ಲ, ಅವ್ರು ಕೇಳೋದು ಇಲ್ಲ, ನಾನು ಹೇಳ್ಕೊಳ್ಳೋದು ಇಲ್ಲ. ನಿಮ್ದು 1 ವರ್ಷದಿಂದ ನೀವಾಯ್ತು, ನಿಮ್ದು ಕತೆಗಳಾದೋ ನಾನಾದೋ ಅಷ್ಟೇ. ಅದು ಒಂದು ಪೂರ್ತಿ ಬದುಕೋಸ್ಕರ ಕೃಷ್ಣನ್ನೇ ಅಪ್ಕೊಂಡ್ಬಿಟ್ಟಿದ್ದೀಯ. ಭಗವಂತ ನಿನ್ನ ಬೆಳಕಿನ ಹಾದಿಯಲ್ಲೇ ನಡೆಸ್ತಾನೆ. ಇರ್ಲಿ, ಈ ಬದುಕಿನ ಆಚೆಗೂ ಒಂದು ಬದುಕಿದೆಯವ್ವ. ಆ ಜ್ಞಾನ, ಆ ತಿಳುವಳಿಕೆ ನಿನ್ನ ಈ ಇಹಲೋಕದ ಯಾತ್ರೆಯನ್ನು ಅದು ಬೆಳಕಾಗೆ ಇರಿಸಿ, ಪರಲೋಕದ ಯಾತ್ರೆಯನ್ನು ಅದು ಬೆಳಕಾಗೆ ಇಡುತ್ತೆ. ಹೇಗೆ ನಾಳೆಯ ಪ್ರಯಾಣಕ್ಕೆ ನಮ್ಗೆ ವಿಷ್ಣು ಪರಮಾತ್ಮ ಭಕ್ತೆ, ಆದ್ರೆ ಏಕಾದಶಿ ಮಾಡ್ಲಿಕ್ಕೆ ತುಂಬಾ ಭಯ. ಎಲ್ಲಿ ನಾನ್ ಮಾಡಕ್ ಆಗ್ತದೋ. ಆದ್ರೆ ನಿಮ್ ಮಾತು ಕೇಳಿ ಈಗ ಒಂದು ವರ್ಷ ಆಯ್ತು ಎಪಿಸೋಡ್ ನೋಡಿ. 1 ವರ್ಷದಿಂದ ನಾನು ಏಕಾದಶಿ ಪೂರ್ತಿ ಸಂಪೂರ್ಣ ನೀರಿಂದ ಕುಡ್ದು ನೀರಲ್ಲೇ ಇದ್ದು ಸಂಪೂರ್ಣ ಮುಗಿಸ್ತೀನಿ. ಅದು ಒಂದು ಧೈರ್ಯ ನನಗೆ. ನಾನು ಏಕಾದಶಿ ಮಾಡ್ಬಲ್ಲೆ ಗುರುಜಿಯಿಂದ. ಅಷ್ಟು ಧೈರ್ಯ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ತಾನೆ. ನೋಡಿ, ಈ ರಾತ್ರಿ ನಾಳೆ ಏಕಾದಶಿ ಅಥವಾ ಈ ರಾತ್ರಿ ನಿಮ್ಮಂತ ಪರಮ ಭಕ್ತರು ಅದನ್ನ ಮನಸಾರೆ ಆ ಕಣ್ಣಿಂದ ಬರ್ತಾ ಇರೋ ಕಣ್ಣೀರು ಮಾತ್ರವಲ್ಲ, ಅದು ನಿಮ್ಮೊಳಗಿನ ಭಕ್ತಿ, ಭಾವನೆ ಹಾಗೂ ಅಭಿಮಾನ. ಅದು ಭಗವಂತನ ಕುರಿತಾದದ್ದು. ಅದು ಸಂಸಾರದ ಬಂಧನ ಅಥವಾ ಈ ಎಲ್ಲವನ್ನು ಮೀರಿದ್ದು. ಅದು ಆತ್ಮದ ಆನಂದಕ್ಕೆ ಸಂಬಂಧಿಸಿದ್ದು. ಅದು ಯಾವುದು ಹಣಕ್ಕೋ ಆಸ್ತಿದೋ ಅಥವಾ ನಾಲಿಗೆ ಚಪಲದ್ದೋ ಅಲ್ಲ. ಈ ಆನಂದ ಹೇಳಲಾಗದು, ಅದಕ್ಕೆ ಪದಗಳಿಲ್ಲ. ಆದರೆ ನೀವು ಕೇವಲ ವ್ಯಕ್ತಪಡಿಸ್ತಾ ಇರೋದು ಮೂಲ ಸಂತೋಷವನ್ನು ಬಿಟ್ಟು ಆ ಕಡೆ ಈ ಕಡೆ ವಿಚಾರಗಳನ್ನಷ್ಟೇ ವ್ಯಕ್ತಪಡಿಸ್ತಾ ಇದ್ದೀರಾ. ಬಟ್ ಆ ಮೂಲ ಸಂತೋಷ ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ, ಅದನ್ನ ಅನುಭವಿಸ್ಲಿಕ್ಕೆ ಅಷ್ಟೇ. ಹೌದು ಗುರುಜಿ, ಹೌದೌದು. ನನ್ಗೆ ಈ ಮಗ ಒಬ್ಬ ಬೆಸ್ಟ್ ಫ್ರೆಂಡ್, ಗಂಡ ಒಬ್ಬ ಒಳ್ಳೆ ಜೊತೆಲಿರೋ ಸ್ನೇಹಿತ, ಒಂದು ತುಂಬಾ
ತುಂಬಾ ಪ್ರೀತಿಯಿಂದ ಇರೋ ಸಂಸಾರ ನಮ್ದು ಏನು ಯಾರು ತಪ್ಪೇನಿಲ್ಲ. ಆದ್ರೆ ನನ್ ಗಂಡ ಇಷ್ಟ ದಿನ ನನ್ ಜೊತೆ ಇದ್ದು ನಾನು ಗುಟ್ಕಾ ತಿಂತಾ ಇದ್ದೀನಿ ಅಂತ ಸಡನ್ಲಿ ಹೇಳಿದಾಗ ನಾವು ಇರೋ ಶಿಸ್ತಿಗೆ ನನ್ ಗಂಡ ಇವತ್ತು ಸುಳ್ಳು ಹೇಳ್ಬಿಟ್ನಲ್ಲ ನನ್ನ ಹತ್ರ ಬಂದು. ನಿಜ ಹೇಳೋರು ನನಗಾದ್ರೂ ತಡ್ಕೊಳಕ್ ಆಗ್ತಾ ಇಲ್ಲ. ಹೆಂಗಪ್ಪ ಈ ಮನುಷ್ಯನ್ ಜೊತೆ ಇರೋದು ಇಷ್ಟು ವರ್ಷ, 15 ವರ್ಷ ಮುಗ್ದಿದೆ, ಬಂದ್ ನಾನ್ ತಂಬಾಕು ತಿಂತಾ ಇದ್ದೆ ಅಂತ ಹೇಳಿದ್ರೆ ತಡ್ಕೊಳಕ್ ಆಗ್ಲಿಲ್ಲ ನನ್ಗದ. ಇರ್ಲಿ, ಈ ದಿನ ಅವರೇ ಇಲ್ಲಿ ಈ ಜಾಗ ಅಥವಾ ಇಲ್ಲಿ ಮಾತಾಡಿದಾಗ ಅದು ಬೇರೆದೇ ಶಕ್ತಿ ತಾಯಿ. ಬಟ್ ಈಗ ಅವರು ಇಲ್ಲಿ ಒಪ್ಕೊಂಡಿದ್ದಾರೆ, ಮತ್ತು ಅದನ್ನು ಯಾವ ಕಾರಣಕ್ಕೆ ಬಿಡಬೇಕು ಅನ್ನೋದನ್ನು ನಾನು ಬಿಡಿಸಿ ಹೇಳಿದ್ದೀನಿ. ಪಾಪ ಅವರು ಬೇರೆ ಯಾವತ್ತೂ ಕೂಡ ಬೇರೆ ಯಾವುದೇ ರೀತಿಯಲ್ಲಿ ಅನ್ಯಾಯವಾಗಿ ಅಕ್ರಮವಾಗಿ ನಡ್ಕೊಂಡವರಲ್ಲ, ಹೌದಲ್ಲವಾ? ಹೌದು ಗುರುಜಿ. ಅಂದ್ರೆ ನಂದು ಮದುವೆ ಆಗಿದ್ದು ಸಡನ್ಲಿ ಅವರು ನನ್ನ ಮೆಚ್ಚಿ ಮದುವೆ ಆಗಿದ್ದು. ನನಗೆ ಅದು ಕನ್ನಡ ಬರ್ತಿದ್ದೆ, ನಾನು ಇಲ್ಲಿ ಹುಟ್ಟಿ ಇಲ್ಲೇ ಬೆಳೆದವಳು. ಇಲ್ಲೇ ಡಿಗ್ರಿ ಆಗಿತ್ತು ಮುಂಬೈಲೇ. ಸಡನ್ಲಿ ಅಪ್ಪ ಸಿಗಪ್ಪ ಏನೋ ನೋಡಿದ್ರು, ಇವನ್ ಸ್ವಲ್ಪ ನನ್ ಗಂಡ ಸ್ವಲ್ಪ ರೌಡಿಸಮ್, ಧೈರ್ಯವಂತ, ಮತ್ತೆ ಎಲ್ಲ ಲಪ್ಪಡದಲ್ಲೆಲ್ಲ ಜಗಳದಲ್ಲೆಲ್ಲ ಒಂದಾಗ್ತಾನೆ ಅಂತ ನಮ್ ಚಿಗಪ್ಪ ಬುದ್ಧಿ ಓಡಿಸಿ ನನ್ ಗಂಟ ಹಾಕ್ಬಿಟ್ರು, ಬೇಕಾಗ್ತಾನೆ ಅಂತ. ಆದ್ರೂ ಸಹ ನಾನ್ ತುಂಬಾ ಜನ ಹೇಳಿದ್ರು, ಬೊಂಬೈಲಿ ಓದಿರೋ ಹುಡುಗಿ ಇವನ್ ಜೊತೆ ಇದ್ದಾಯ್ತಾ, ಮಾಡಾಯ್ತಾ, ಸಂಸಾರ ಮಾಡಾಯ್ತಾ, ಪ್ರತಿಯೊಂದ್ ಕಷ್ಟದಲ್ಲೂ ನನ್ ಪರಮಾತ್ಮ ನೆನ್ಸ್ಕೊಂಡು ಅವ್ರು ಹಿಂದಿಂದಲೇ ಇರ್ತೀನಿ. ಅಣ್ಣ ಹೇಳ್ತಾನೆ, ನೀನು ಅನ್ಲಕ್ಕಿ, ನೀನು ಒಳ್ಳೆ ಗಂಡ ಸಿಗ್ಲಿಲ್ಲ ನಿನ್ಗೆ ಎಲ್ಲ ಹೇಳ್ತಾರೆ ಮನೆ ಜನ. ನೀನ್ ಹೆಂಗಿದ್ದೆ, ಹೆಂಗಾಗಿದ್ದೀಯ, ಈಗ ಹೆಂಗಾಗಿದ್ದೀಯ. ಆದ್ರೆ ಬೇಡ ನನಗೆ, ನಾನು ಇದ್ರಲ್ಲಿ ನಿಮ್ ಮಾತೆಲ್ಲ ಕೇಳಿ ಡಿಪ್ರೆಷನ್ಗೆ ಹೊಂಟೋಗಿದೆ. ಆದ್ರೆ ನಿಮ್ದು ಎಪಿಸೋಡ್ ಅಲ್ಲಿ ಇಲ್ಲ, ನನ್ಗೆ ದೇವ್ರು ಕೊಟ್ಟಿರೋದು ಇದನ್ನೇ ಸಾಧನೆ ಮಾಡ್ಬೇಕು, ಇದರಿಂದಲೇ ನನ್ ಮಗನ್ನ ಒಬ್ಬನ IAS ಆಫೀಸರ್ ಮಾಡ್ಬೇಕು ಅಂತ ಕನಸ್ಕೊಂಡಿದ್ದೀವಿ. ಅವನಿಗೂ ತುಂಬಾ ಕಷ್ಟಪಟ್ಟು ಸಂಸ್ಕಾರ ನಿಮ್ದು ವಿಡಿಯೋ ಅವನು ಕೇಳಿಸ್ತೀನಿ, ಕನ್ನಡ ಅರ್ಥ ಆಗ್ತದ ಅವ್ನಿಗೆ, ಅದ್ರದ್ದು ಕೇಳ್ತೀನಿ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾನೆ, ಮಾತಾಡೋದೊಂದು ಕನ್ನಡ ನಾವು ಮನೇಲಿ. ಆದ್ರೆ ನಿಮ್ ವಿಡಿಯೋ ಕೇಳಿಸ್ತೀನಿ, ಇದು ಕೇಳ್ಬೇಕು, ಈ ತರ ಬೆಳಿಬೇಕು. ಒಬ್ಬ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿ ನನ್ಗೆ ಪ್ರತಿಯೊಬ್ಬರು ಆಡ್ಕೊಂಡಿದ್ದಾರೆ, ಅಮ್ಮ ಅಪ್ಪ. ಅಮ್ಮ ಸಹ ನೀನ್ ಕಲ್ತಿರೋ ಬುದ್ಧಿಗೆ ನಿಮ್ಗೆ ಈ ತರ ಗಂಡ ಸಿಕ್ಕಿದ್ದಾನೆ ಕ್ರೂರಿ, ನೀನೆಲ್ಲಿ ಎಲ್ಲ ಹೇಳಿದ್ದಾರೆ. ನಾನ್ ಯಾರ್ದು ಡಿಪ್ರೆಷನ್ಗೆ ಹೋಗಾಯ್ತು, ನನ್ ಫ್ರೆಂಡ್ ಎಲ್ಲ ಒಳ್ಳೊಳ್ಳೆ ಜಾಗದಲ್ಲಿದ್ದಾರೆ. ಆದ್ರೂ ಸಹ ನಿಮ್ದೊಂದು ನನ್ನ ಅದೃಷ್ಟ. ನಾನು ಫೇಸ್ಬುಕ್ ಯೂಸ್ ಮಾಡಲ್ಲ, ತುಂಬಾ ಶಿಸ್ತಲ್ಲೇ ಬದುಕ್ತೀನಿ, ಯಾರು ಫ್ರೆಂಡ್ಶಿಪ್ಗೆ ಹೋಗಲ್ಲ. ಕೇಳಿದ್ರೆ ನಿಮ್ದು ಮತ್ತೆ ದೇವ್ರದ್ದು ಪುಸ್ತಕ ಬರೀತೀನಿ, ಕೇಳ್ತೀನಿ. ಇದೇ ನನ್ನ ಏನಿಲ್ಲ. ಆದ್ರೆ ನನ್ ಗಂಡ ಈ ತರ ಇದ್ದು ಸಹ ನನ್ ಗಂಡ ಏನೋ ಕೆಟ್ಟ ದಾರಿಗೆ ಹೋಯ್ತಾರೇನೋ ನಮ್ಗೆ ಗೊತ್ತಿಲ್ಲ. ನಾವೇನೋ ಮನ್ಸಲ್ಲಿ ನನ್ ಗಂಡ ಗ್ರೇಟ್, ಇರೋದ್ರಲ್ಲೇ ಬದುಕೊಂಡು. ನೀವ್ ಎಷ್ಟ್ ಜನ ಹೇಳ್ತೀರಾ, ಎಷ್ಟ್ ಜನ ಹೆಂಗ್ ಹುಡುಗಿರಿಗೆಲ್ಲ ಹೇಳ್ತೀರಾ, ಏನಿದೆ ಅದನ್ನೇ ನಮ್ ದೇವ್ರಿಗೆ ಬಂದಿರೋದು, ಅದೇ ಅಮೃತ ನಮ್ಗೆ, ಅದೇ ಇಂಪ್ರೂವ್ಮೆಂಟ್ ಮಾಡಿ, ಅದ್ರಿಂದಲೇ ಬದುಕಿ, ಅದನ್ನೇ ಸಾಧನೆ ಮಾಡಿ. ಆ ತರ ಮಾಡ್ಬೇಕು ಅನ್ನೋದು ಛಲ, ಹಠ ಅದೇ. ಆದ್ರೆ ಹಿಂಗೇನಾರ ಆಯ್ತು ಜೀವನ, ಎಷ್ಟು ಜನ ಏನೇನೋ ಮಾಡ್ತಾರೆ, ಏನೇನೋ ಕೇಳ್ತೀನಲ್ಲ ಒಬ್ಬೊಬ್ರದ, ನನಗೆ ಭಯ. ಯಪ್ಪ ಈ ತರನು ಇರ್ತಾರ, ತಪ್ಪು ಮಾಡ್ಲಿಕ್ಕೆ ಭಯ. ಅದ್ರ ನನ್ ಗಂಡ ಡೈಲಿ ನಾನ್ ಯಾವ ತರ ನಾನ್ ತಂಬಾಕು ತಿಂತೀನಿ ಅಂತಿದ್ರೆ ನಾನು ಒಪ್ಕೋತಿದ್ದೆ, ತಿಂತಾರೇನೋ ಮೊದ್ಲು. ಸಡನ್ಲಿ ಬಂದ್ಬಿಟ್ಟು ನಾನು ತಂಬಾಕು ತಿಂತೀನಿ, ನಾನು ಇದು ಮಾಡ್ತೀನಿ ಅಂದ್ಬಿಟ್ರೆ ಒಬ್ರು ನಾನ್ ತಪ್ಪು ಮಾಡಿದ್ರೆ ಒಪ್ಕೋತಾರ? ಯಾರ ಹುಡುಗಿ ತಪ್ಪು ಮಾಡ್ಬಿಟ್ಟು ಬಂದ್ರೆ ಒಪ್ಕೋತಾರ? ಒಪ್ಪಲ್ಲ. ನೀನ್ ತಪ್ಪು ಮಾಡಿದ್ವಿ ಹೊರಗಡೆ ಹೋಗು ಅಂತಾರೆ. ನಾನಿವತ್ತು ಯಾರ ಜೊತೆ ಅಪ್ಪ ಅಮ್ಮಂಗಂತ ಹೇಳಕ್ಕಾಗಲ್ಲ, ಅಣ್ಣಂಗೆ ಹೇಳಕ್ಕಾಗಲ್ಲ, ದೋಸ್ತಿ ಫ್ರೆಂಡ್ ಯಾರು ಇಲ್ಲ ನನಗೆ. ಇಡೀ ಪ್ರಪಂಚದಲ್ಲಿ ಒಬ್ಬ ಮಗು, ದೇವ್ರಂತ ಒಂದ್ ಮಗು ಹುಟ್ಟಿದ್ರೆ ಅವನೇ ನನ್ ಮಗ, ಒಬ್ಬ ಗಂಡ. ಯಾರು ನೀವು ನಿಮ್ದು ಒಂದು ಎಪಿಸೋಡ್ ಬದುಕೋಕ್ಕೋಸ್ಕರ ಎಪಿಸೋಡ್ ನಿಮ್ದು. ತುಂಬಾ ಜನ ಎಲ್ಲ ತುಂಬಾ ನೋವು ಕೊಟ್ಟಿದ್ದಾರೆ. ತುಂಬಾ ಅಂದ್ರೆ ಹಿಂದಿ ಬರಲ್ಲ, ಅವಳಿಗೇನ್ ಕೆಲಸ ಮಾಡಲ್ಲ, ಊರಲ್ಲಿ ಏನು ಕೆಲಸ ಬರಲ್ಲ, ಅತ್ತೆ ಅಲ್ಲಿ ಮಾವ ಅಲ್ಲಿ ಎಲ್ಲ ಒಂಥರ ನೋಡಿದ್ರೆ ಯಾರು ಒಳ್ಳೆರಲ್ಲ ಪ್ರಪಂಚದಲ್ಲಿ. ನನ್ನ ಹಠದೃಷ್ಟನೋ ನನಗೆ ಗೊತ್ತಿಲ್ಲ, ಎಲ್ಲ ಒಂಥರ ವಿಚಿತ್ರವಾಗೇ ನೋಡಿರೋರು. ಸರಿ ಇಲ್ಲ ಅವಳು, ಸರಿ ಇಲ್ಲ ಅಂತ. ಆದ್ರೆ ಈಗೆಲ್ಲ ಒಂದ್ ಸ್ವಲ್ಪ ಅತ್ತೆನೂ ಮಾತಾಡ್ತಾರೆ. ಮಾವ ತೀರೋದ್ಮೇಲೆ ಊರ್ಗ್ ಹೋಗಿ ಊರದೆಲ್ಲ ಕೆಲಸ ಮಾಡ್ತೀನಿ. ಊರಲ್ಲೂ ಅತ್ತೆನೂ ಹುಷಾರಿಲ್ಲ ಅಂದ್ರೆ ಹೋಗಿ 15 ದಿನ ಸೇವೆ ಮಾಡ್ಬಿಟ್ಟು ಬಂದಿದ್ದೀನಿ. ಏನ್ ಕೆಲಸ ಬರಲ್ಲ ಅನ್ನಲ್ಲ, ನಾನು ಬರಲ್ಲ, ನಾನು ಕಲ್ತ್ಕೋತೀನಿ. ಸಗಣಿ ಬಚ್ಬೇಕಾ, ಮಾಡ್ತೀನಿ, ಎಲ್ಲಾ ಮಾಡ್ತೀನಿ. ಆದ್ರೆ ನಮ್ ಟೈಮ್ ಬೇಕು, ಮಾಡಕ್ ಬರಲ್ಲ, ನಿಧಾನವಾಗರ ಮಾಡ್ ಕಲಿತೀನಿ ಅನ್ನೋದು ಆಸೆ ಇದೆ. ಆದ್ರೂ ಸಹ ಜನ ಅಣ್ಣ ಎಲ್ಲ ದುಡ್ಡು, ಅಣ್ಣ ಸ್ವಲ್ಪ ಅಪ್ಪನ ಮನೆ ಸ್ವಲ್ಪ ಶ್ರೀಮಂತ್ರೆ, ಅವರು ನಮ್ಗೆ ಬೆಲೆ ಕೊಡಲ್ಲ. ಬಡವರು, ನೀನು ಅನ್ಲಕ್ಕಿ ಇದ್ದಿ, ನಿನ್ ಗಂಡನ ಜೊತೆ ಹೆಂಗ್ ಬದುಕ್ತಿ ನಿಂಗೆ ಗೊತ್ತಿಲ್ಲ, ನೀವು ಒಂದಿನ ಒಂದ್ ಒಳ್ಳೆ ಹೋಟ್ಲಿಗೆ ಹೋಗ್ಬಿಟ್ಟವನಲ್ಲ, ಎಲ್ಲ ಈ ತರ ತುಂಬಾ ಮಾತು ಕೇಳಿ ಸಾಕಾಗಿದೆ. 2 ದಿನ ಊಟ ಮಾಡ್ತೀಯಾ, ಹೇಗಿದ್ದೀನಿ ಗಂಡನ ಜೊತೆ ಅಪ್ಪ ಅನ್ನೋರು ಇದ್ದಾರೆ.
ಸ್ವಂತ ಫ್ಯಾಮಿಲಿನೇ ಹೇಳಿದ್ದ ಇದೆಲ್ಲ. ನನ್ ಗಂಡಂಗ್ ಹಿಂದಿ ಬರ್ತಿದ್ದಿಲ್ಲ. ಹಿಂದಿ ಆ ಮನುಷ್ಯಂಗ್ ನನ್ ಗಂಡ ಹುಟ್ಟಿದ್ದು ಬೆಳೆದಿದ್ದು ಊರಲ್ಲೇ. ಅವ್ರಿಗೆ ಹಿಂದಿ ಬರ್ತಿದ್ದಿಲ್ಲ. ಅವ್ರನ್ನ ಕರ್ಕೊ ಬಂದು ಹಿಂದಿ ಕಲ್ಸಿ, ನಂದು ಗಾಡಿ ಕಲ್ಸಿ ಡ್ರೈವಿಂಗ್ ಮಾಡ್ಸಿ, ಒಂದ್ ಸ್ವಂತ ಕಾರ್ ತಗೊಂಡು 3 ಗಾಡಿ ಆಗಿದೆ. ಮಗನ್ನ ಒಳ್ಳೆ ಸ್ಕೂಲ್ಗೆ ಹಾಕಿದೀವಿ. ಅವನಿಗೂ ತುಂಬಾ ಎಜುಕೇಶನ್ ಮಾಡಿಸ್ಬೇಕು. ನಾನ್ ಡಿಗ್ರಿ ಮಾಡಿ ಅಪ್ಪನಿಗೆ ಹೆಣ್ಮಕ್ಳು ಓದಿಸ್ಬೇಕು ಮಾಡ್ಬೇಕು ಅನ್ನೋದೇನ್ ಇತ್ತಿಲ್ಲ ಅಪ್ಪಂಗೆ. ಏನೋ ಹುಟ್ಟಿದ್ದಾಳೆ ಮದುವೆ ಮಾಡಿ ಕಳಿಸ್ಬೇಕು ಅಷ್ಟೇ. ಇವತ್ತು ಅಪ್ಪ ಏನೂ ಕೇಳಲ್ಲ, ಅಮ್ಮ ಸಹ ಏನೂ ಕೇಳಲ್ಲ. ಏನು ಕಷ್ಟನೋ ಸುಖನೋ ಒಬ್ಳೆ ನಿಮ್ದೊಂದು ಹೇಳ್ತಾರ, ದೇವ್ರಿನ್ ಬೇಕು ನಿಮ್ಮಂತರು, ನಮ್ಮಂತರಿಗೆ. ದೇವ್ರಂತೂ ಎಲ್ಲಾ ಕಡೆ ಬರಕ್ ಆಗಲ್ಲ, ನಿಮ್ಮಂತರ್ನ ಕಳ್ಸಿದಾನ ಅಷ್ಟೇ. ದೊಡ್ಡ ಬದುಕಲಿ ಅಂತ. ನೀವು ಈ ಸಮಯದಲ್ಲಿ ನಾವೊಂದು ಬದುಕಲಿಕ್ಕೆ ಸಾಧ್ಯ. ಅಷ್ಟು ಹಿಂಸೆ ಟೈಮಲ್ಲಿ ನೋಡ್ಬಿಟ್ಟು ತುಂಬಾ ಬಡಿಸ್ತಾನ, ತುಂಬಾ ಅಂದ್ರೆ ತುಂಬಾ. ಗಂಡನಿಗೆ ಹಿಂದಿನೇ ಬರಲ್ಲ, ಹೋಗ್ಬಿಟ್ಟು ಎಲ್ಲೆಲ್ಲೋ ಗಾಡಿ ನಿಲ್ಸ್ಬಿಟ್ಟು ಬಂದ್ಬಿಟ್ಟು ನನ್ ಏನೂ ಆಗಿಲ್ಲ ನನ್ನ ಹತ್ರ ಇವತ್ತು ಅಂತ ಬಂದಿದ್ ದಿವಸ ಇದೆ. ಅದೇ 50 ರೂಪಾಯಿಲಿ ಸಹ ಜೀವನ ಮಾಡಿದ ದಿನನೂ ಇದೆ. ಇವತ್ತು ತುಂಬಾ ಅಷ್ಟೇನ್ ಕೊಟ್ಟಿಲ್ಲ, ಆದ್ರೆ ಊಟಕ್ಕೂ ಬಟ್ಟೆಗೂ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಸಾಕು ನನಗೆ ನನ್ ಗಂಡಿಗೆ ನೀನ್ ಶ್ರೀಮಂತ ಆಗ್ಬೇಡ, ಆದ್ರೆ ಒಳ್ಳೆ ಚಂದಲ್ಲಿ ಬದುಕನ, ಮಾದರಿ ಆಗನ. ಹಿಂಗೂ ಇದ್ದು ಮಗನೊಬ್ಬ ದೊಡ್ಡ ಅಧಿಕಾರಿ ಮಾಡಿದ್ದಾರೆ ಅಷ್ಟೇ ನನಗೆ ಕನಸು. ಇರೋದ್ರಲ್ಲೇ ಸಾಧನೆ ಮಾಡ್ತವ್ರನ. ಕೆಟ್ಟ ದಿನ ಸಂಪಾದನೆ ಮಾಡಿ ಅದು ನಂಗೆ ಸುಖ ಬೇಡ, ಒಡ್ದೆ ಹಾಕೊಳ್ಳೋದ್ ಬೇಡ, ತೋರಿಕೆ ಬೇಡ, ಆತರ ನನ್ ಗಂಡಿಂಗ್ ಹೇಳ್ತೀನಿ. ಆದ್ರೆ ಈಗ ಸಡನ್ ಈಗ ಬಂದು ಹೇಳ್ಬಿಟ್ರಲ್ಲಪ್ಪ. ಇರ್ಲವಾ ಇರ್ಲಿ, ಅದನ್ನ ದೊಡ್ಡದು ಮಾಡೋದು ಬೇಡ. ಬಹಳ ಬೇರೆ ಬೇರೆ ಹೊಲಸು ವಿಚಾರಗಳ ಗಂಡನನ್ನೇ ಕ್ಷಮಿಸಿ ಸರಿ ಮಾಡ್ಕೊಂಡವ್ರಿದ್ದಾರೆ. ಸೊ ಇಲ್ಲೊಂಚೂರು ತಪ್ಪಾಗಿದೆ, ಅದನ್ನು ಅವರು ಒಪ್ಪಿಕೊಂಡಿದ್ದಾರೆ. ನಿಮ್ಮ ಪ್ರತಿಭಟನೆ ಅಥವಾ ನಿಮ್ಮ ವಿರೋಧ ಅವಶ್ಯವಾಗಿ ಅದರ ಅವಶ್ಯಕತೆ ಇದೆ, ಮತ್ತು ಅದು ಧರ್ಮವೂ ಕೂಡ. ವಿರೋಧ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾಕೆ ನೀವೊಂದು ಗೌರವಾನ್ವಿತವಾಗಿ ಇಷ್ಟೆಲ್ಲ ವಿರೋಧಗಳ ನಡುವೆ ಜೊತೆ ಹುಟ್ಟಿದವರು, ಹೆತ್ತವರು, ಹೊತ್ತವರೆಲ್ಲ ಇಂಥ ಗಂಡ ಹಂಗೆ ಬದುಕ್ತೀಯ ಹಿಂಗೆ ಬದುಕ್ತೀಯ ಅಂತ ಹೇಳಿದಾಗಲೂ ಎಲ್ಲೂ ಮನಸ್ಸು ಬದಲಾಯಿಸದೆ, ಇಲ್ಲ ನನ್ನ ಪಾಲಿಗೆ ಬಂದಿದೆ, ನಾನು ಇದರಲ್ಲೇ ಕಸವನ್ನು ರಸ ಮಾಡ್ಕೊಳ್ತೀನಿ ಅನ್ನೋ ಬುದ್ಧಿಯಲ್ಲಿ ನೀನು ಬಂದಾಗ ಈತನೂ ಕೂಡ ಹಾಗೆ ಇರಬೇಕಾದದ್ದು ಧರ್ಮ. ಅದನ್ನು ನೀವು ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಈಗ ಏನೋ ಕಂಡು ಬಂದಿದೆ, ಅದನ್ನು ತಿದ್ದುಕೊಳ್ತೀರಿ, ಏನು ತೊಂದರೆ ಇಲ್ಲ. ಮತ್ತು ಇನ್ನೊಂದು, ಬಹುಶಃ ಭಗವಂತ ಇದ್ದಕ್ಕಿದ್ದ ಹಾಗೆ ಮನುಷ್ಯನಿಗೆ ಎಲ್ಲ ಸಿರಿವಂತಿಕೆ ಕೊಟ್ಟ ಅಂದರೆ ಅವನು ಲೋಕದಲ್ಲಿ ವಿಶೇಷ ಅಂದರೆ ಸಾಮಾನ್ಯ ಅಸಾಮಾನ್ಯನಾಗುವ ಕನಸು ಕಾಣೋದು ಯಾವಾಗ ಅಂದರೆ ಹೆಚ್ಚು ಕಡಿಮೆ ಬಡತನದಲ್ಲೇ. ಹೌದು, ಒಂದು ಹಂತದ ವ್ಯವಸ್ಥೆ ಎಲ್ಲವೂ ನಿಮಗಾಗ್ಬಿಟ್ರೆ ಇನ್ನೇನನ್ನು ಸಾಧಿಸುವ ಇಚ್ಛೆ ಅಥವಾ ಸಾಧ್ಯತೆಯನ್ನೇ ಮನುಷ್ಯ ಕಳ್ಕೊಳ್ತಾನೆ. ಯಾಕೆ ಎಲ್ಲ ಇದೆ, ಇನ್ನೇನು ಮಾಡೋಣ ಅಂತ. ಆದರೆ ಬಹುತೇಕ ಮಹಾತ್ಮರು ಜನಿಸಿ ಬಂದದ್ದು ಅಥವಾ ಹುಟ್ಟಬೇಕಾದ್ರೆ ಎಲ್ಲರೂ ಸಾಮಾನ್ಯರಾಗಿ ಹುಟ್ಟಿದ್ರು. ಅಸಾಮಾನ್ಯರು ಯಾರಾದರೂ ಅಂದರೆ ಬಡತನ, ದುಃಖ, ಸಂಕಷ್ಟಗಳು, ಅವಮಾನಗಳು, ಇದು ಒಂದಕ್ಕಿದ್ರೆ ಇನ್ನೊಂದಕ್ಕಿಲ್ಲ. ಅಂದರೆ ಸಾರಿಗಿದ್ರೆ ಅನಕ್ಕಿಲ್ಲ, ಅನಕ್ಕಿದ್ರೆ ಸಾರಿಗಿಲ್ಲ ಅನ್ನೋ ಕಷ್ಟ ಇದ್ದಾಗಲೇ ಆ ಮನೆಯಲ್ಲಿ ಹುಟ್ಟಿದ ಮಕ್ಕಳು ವಿಶೇಷ ಮಹಾನ್ ಚೇತನಗಳಾಗಿ ಬೆಳೆಯೋದಿಕ್ಕೆ ಸಾಧ್ಯ. ಹಾಗಾಗಿ ಏನು ಇದೆಯೋ ಅದರಲ್ಲೇ ಮಗನನ್ನು ಓದಿಸ್ಕೊಂಡು ಕನಸುಗಳು ಗುಡಿಸಲಲ್ಲೂ ಹುಟ್ಟಬಹುದು, ಅರಮನೆಯಲ್ಲೂ ಹುಟ್ಟಬಹುದು. ಆದರೆ ಗುಡಿಸಲಲ್ಲಿ ಹುಟ್ಟಿದ ಕನಸುಗಳಿಗೆ ಹೆಚ್ಚು ಆಯಸ್ಸಿರುತ್ತೆ. ಹಾಗಾಗಿ ನಿನ್ನ ಮನೆಯಲ್ಲಿ ಆ ಮಗುವನ್ನ ಏನೋ ಶ್ರೇಷ್ಠ ಸಾಧಕನನ್ನಾಗಿ ಮಾಡಬೇಕು ಅನ್ನೋ ಇಚ್ಛೆಗೆ ಗಂಡ ಹೆಂಡತಿ ಅದೊಂದು 2 ಎತ್ತುಗಳು ಒಳಗೊಂಡ ಒಂದು ಗಾಡಿ, ಅದು ಸಮನಾಗಿ ಹೋದರೆ ಗುರಿ ತಲುಪಬಹುದು. ಒಂದು ಆ ಕಡೆ, ಒಂದು ಈ ಕಡೆ, ಒಂದು ಹಿಂದೆ, ಒಂದು ಮುಂದೆ ಹೋದರೆ ಪ್ರಯಾಣವೇ ದುರಂತವಾಗಿಬಿಡುತ್ತೆ. ಪ್ರಕಾರವಾಗಿ ಇಬ್ಬರು ಅಷ್ಟೇ ಶ್ರದ್ಧೆಯಿಂದ ಬಂದಿದ್ದೀರಿ. ಯಾರ್ಯಾರು ನಿಮ್ಮನ್ನು ದೂರ ಇಟ್ಟಿದ್ದಾರೋ ಹಣದ ಕಾರಣ ಅಥವಾ ಇನ್ಯಾವುದೋ ಸಿರಿವಂತಿಕೆ, ಇನ್ಯಾವುದೋ ಹೊರಗಿನ ರೂಪ ಅಥವಾ ಬಡತನ, ಇವುಗಳ ಕಾರಣಕ್ಕೆ ಯಾರು ನಿಮ್ಮನ್ನು ದೂರ ಇಟ್ಟರು, ಬಹುಶಃ ಅವರ ಆ ಮಾತಿನ ಬಾಣಗಳು ನಿಮಗೆ ನೆಟ್ಟಿಕೊಳ್ಳದೆ ಹೋಗಿದ್ರೆ ಅಥವಾ ನಿಮ್ಮನ್ನು ನಾವು ಪ್ರವೇಶ ಮಾಡಿ ನಿಮಗೆ ಚುಚ್ಚದೆ ಹೋಗಿದ್ರೆ ಈ ಮಟ್ಟಿನ ಛಲ ನಿಮಗೆ ಬರ್ತಿರ್ಲಿಲ್ವೋ ಏನೋ. ಅವರೆಲ್ಲರೂ ನಿಮಗೆ ಒಂದು ರೀತಿಯಲ್ಲಿ ಹೌದು ನಿಮಗೆ ನೋವಾಗಿರ್ಬೋದು, ಬಟ್ ನಿಮಗೆ ಈ ಮಟ್ಟಿಗೆ ಸದಾ ಜಾಗೃತರಾಗಿ ಒಂದು ಗುರಿಯ ಕಡೆ ಹೋಗ್ಲಿಕ್ಕೆ ಒಂದು ಇಡೀ ಕುಟುಂಬ ಹೊರಟು ನಿಂತಿರೋದಿದೆಯಲ್ಲ, ಅದಕ್ಕೆ ಅವರೆಲ್ಲರೂ ಸಾಕ್ಷಿಗಳೇ ಆಗಿದ್ದಾರೆ, ಅವರೆಲ್ಲರೂ ಕಾರಣ ಆಗಿದ್ದಾರೆ. ಯಾರ ಬಗ್ಗೆನೂ ದ್ವೇಷ ಬೇಡ. ನಾನು
ಸದಾಕಾಲ ಸಜ್ಜನರ ಸಹವಾಸ, ಮಕ್ಕಳಿಗೆ ಒಳ್ಳೆಯದು ಹೇಳಬೇಕು, ಸಂಸ್ಕಾರ ಕೊಡಬೇಕು, ಗಂಡನ ಚಿಕ್ಕ ಪುಟ್ಟ ತಪ್ಪನ್ನು ಕ್ಷಮಿಸಬೇಕು, ನಾನು ಧರ್ಮದಲ್ಲಿರಬೇಕು, ಸದಾ ಭಗವಂತನ ಸ್ಮರಣೆ, ಸದಾ ಕಾಯಕದಲ್ಲಿ ಶ್ರದ್ಧೆ, ಮತ್ತು ನನಗೆ ಬಂದಿರೋ ಗಂಡ, ನನಗೆ ಬಂದಿರೋ ಮಕ್ಕಳು ಇದರಲ್ಲಿ ತೃಪ್ತಿ ಪಡಬೇಕು. ಇನ್ಯಾರೋ ನನ್ನ ಜೊತೆ ಓದ್ದವ್ರು ಹಂಗಿರ್ಬೋದು, ಹಿಂಗಿರ್ಬೋದು ಗೊತ್ತಿಲ್ಲ. ರಾಮನ ಜೊತೆ ಹುಟ್ಟಿದ ಮಹನೀಯರು ಭರತ, ಶತ್ರುಘ್ನ, ಲಕ್ಷ್ಮಣ ಎಲ್ಲರೂ ಏನು ರಾಜ್ಕುಮಾರರಾಗಲಿಲ್ಲ. ರಾಮನಿಗೆ ಸಿಕ್ಕಿದ್ದು ರಾಮನದ್ದು, ಭರತನಿಗೆ ಸಿಕ್ಕಿದ್ದು ಭರತನದ್ದು, ಧರ್ಮರಾಯನಿಗೆ ಸಿಕ್ಕಿದ್ದು ನಕುಲ ಸಹದೇವರಿಗೆ ಸಿಗದೇ ಇರಬಹುದು. ನಮ್ಮ ಪಾಲಿಗೆ ಬಂದದ್ದು ಕೃಷ್ಣಾಮೃತ, ಅದೇ ನನ್ನ ಪಾಲಿನ ಅಮೃತ. ಇಷ್ಟು ಮಾತ್ರ ನೋಡ್ಕೊಂಡು ಹೋದರೆ ಅವನು ತೃಪ್ತಿ, ಸದಾ ತೃಪ್ತಿ, ನಿತ್ಯ ತೃಪ್ತಿ. ಇಲ್ಲ ನಾನು ಆ ಕಡೆ ನನ್ನ ತಟ್ಟೆಗೆ ಬಂದಿದ್ದನ್ನು ಬಿಟ್ಟು ಬೇರೆಯವ್ರ ತಟ್ಟೆಯಲ್ಲಿ ಏನಿದೆ ಅಂತ ನೋಡ್ತಾನಲ್ಲ, ಅವನು ಯಾವತ್ತೂ ಅತೃಪ್ತಿ. ಅವನು ಅಂತರ್ಪಿಶಾಚಿಗೂ ಅವನಿಗೂ ವ್ಯತ್ಯಾಸ ಇಲ್ಲ. ಹೌದು ಗುರುಜಿ. ಮೋಕ್ಷ ಸಿಗದ ಅಥವಾ ಮುಕ್ತಿ ಸಿಗದ ಆತ್ಮಗಳು ಹೇಗೋ ಹಾಗೆ ತನಗೆ ಸಿಕ್ಕ ಬದುಕನ್ನು ಹೌದು ಇನ್ನಷ್ಟು ಉದ್ಧಾರ ಮಾಡಿಕೊಳ್ಳೋದು ನಿಮ್ಮ ಕೈಲೇ ಇದೆ. ಆದರೆ ಸಿಕ್ಕಷ್ಟರ ಬಗ್ಗೆನಾದರೂ ಪ್ರಥಮ ಹೆಜ್ಜೆಯಲ್ಲಿ ತೃಪ್ತಿ ಇಲ್ಲದೆ ಹೋದರೆ ಅವನು ಎಂದಿಗೂ ಕೂಡ ಭಗವಂತನಿಗೆ ಪ್ರಿಯವಾಗಲಾರ. ಹಾಗಾಗಿ ನೀವು ಕಟ್ಟಿಕೊಂಡ ಮೇಲೆ ಬಂದ ಸವಾಲುಗಳನ್ನೆಲ್ಲ ಎದುರಿಸಿ ಇಷ್ಟು ದೂರ ಬಂದಿದ್ದೀರಿ. ಇಲ್ಲಿ ತೀರಾ ಏನೇನೋ ಗಡಿಬಿಡಿ ಮಾಡಿಕೊಳ್ಳೋದು ಬೇಡ. ಅವರು ತಿದ್ದುಕೊಂಡಿದ್ದಾರೆ, ಮುಂದೆ ಹೋಗುತ್ತಾರೆ, ಎಲ್ಲ ಒಳ್ಳೆಯದಾಗಲವ. ನಿಮ್ಮ ಭಗವತ್ ಭಕ್ತಿ, ನಿಮ್ಮ ಈ ವಿಚಾರಗಳನ್ನು ಕೇಳಬೇಕು, ತಿಳ್ಕೊಳ್ಬೇಕು ಅನ್ನೋ ಹಸಿವು ನನಗೆ ಬಹಳ ಇಷ್ಟವಾಯಿತು. ನನ್ನ ಸಂಪೂರ್ಣ ತುಂಬಾ ತಿಳ್ಕೊಂಡಿದ್ದೀನಿ. ತುಂಬಾ ನಿಮ್ಮಿಂದ ತುಂಬಾ ಒಬ್ಬ ತಂದೆ ತಾಯಿ, ಶಾಲೆ ಹೇಳ್ತಿರಲ್ಲ, ಸ್ಕೂಲಿನ ಮಕ್ಕಳು ಕಲಿಯಕ್ ಆಗ್ತಾ ಇಲ್ಲ ಈ ಕಾಲದಲ್ಲಿ ವಿದ್ಯೆ ಎಲ್ಲ. ನನ್ನ ನನ್ಗೆ ಕನ್ನಡ ಅರ್ಥ ಆಗ್ತದೆ, ಬರೀಲಿಕ್ಕೆ ಬರಲ್ಲ, ಅದು ಸಹ ಹೇಳ್ತಾ ಇರ್ತೀನಿ ಇದೆಲ್ಲ ನಿಮ್ಗೆ ಕೇಳಿಸ್ತೇನೆ. ಅವನು ಸಹ ನಿದ್ದೆ ಮಾಡ ಗುರುಜಿದ್ದು ಹಾಕಿ, ಗುರುಜಿದ್ ಹಾಕಮ್ಮ ಅಂತ ಹೇಳ್ತಾನೆ. ಸಂತೋಷ. ನಾನು ಹೇಳ್ತೀನಿ ಎಷ್ಟು ಮುಂಬೈ ನಾನ್ ಲಕ್ಕಿ, ಇದ್ರಲ್ಲಿ ತುಂಬಾ ಲಕ್ಕಿ ಅಂತ ಯೋಚನೆ ಮಾಡ್ತೀನಿ. ದೇವ್ರು ಇದ್ದಾನೆ ನನ್ನ ಸಪೋರ್ಟಿಗೆ. ಯಾಕಂದ್ರೆ ಎಲ್ಲಾರ್ಗು ಏನೇನೋ ಕೇಳ್ತಾರೆ, ನಾವು ಪ್ರೋಗ್ರಾಮ್ ನೋಡಲ್ಲ, ಧಾರಾವಾಹಿ ನೋಡಲ್ಲ. ನಿಮ್ದು ಎಪಿಸೋಡ್ 24 ಗಂಟೆ, ಬೆಳಿಗ್ಗೆ 1 ಎಪಿಸೋಡ್ ಆದ್ರೆ ಮಧ್ಯಾಹ್ನ 1 ಗಂಟೆ, ರಾತ್ರಿ 1 ಗಂಟೆ ಇನ್ನು ಕೇಳಲೇಬೇಕು. ನಿದ್ದೆ ಬರಲ್ಲ, ಊಟ ಕಮ್ಮಿ ಆದ್ರೂ ಸಹ ನಿಮ್ದು ಎಪಿಸೋಡ್ ತಪ್ಸಲ್ಲ. ಏನೋ ಮನ್ಸಿಗೆ ತೃಪ್ತಿ, ಸಂತೋಷ. ಬೇರೆ ಎಲ್ಲ ಎಷ್ಟೋ ಹೆಣ್ಣು ಮಕ್ಕಳು ಬೇರೆ ಬೇರೆ ಕಾರಣಗಳು ಮಾಡ್ಕೊಂಡು ಎಡವಟ್ಟಿನಿಂದ ನರಳಿ ತುಂಬ ವ್ಯಥೆ ಪಡ್ತಿದ್ದಾರೆ. ಅಂಥದ್ರಲ್ಲಿ ಒಂದು ಮಟ್ಟಿಗೆ ನಿಂದೊಂದು ಸೇಫ್ ಜೀವನ, ಒಂದೊಳ್ಳೆ ಜೀವನ ಸಿಕ್ಕಿದೆ. ಚಿಕ್ಕ ಪುಟ್ಟ ಸ್ವಾಮೀಜಿ ನಿಮ್ಮಿಂದ ನಾನು ತುಂಬಾ ಅಂದ್ರೆ ಮೊದ್ಲಿನ ನನಗೆ ಬೇಕಿತ್ತು, ಇದೆ ದೇವ್ರು ಕೊಟ್ಟಿದ್ದು ಅದೇ ಅನಿಸ್ತದೆ. ಇದು ಹುಡುಕ್ತಾ ಇದೆ, ಎಲ್ಲೋ ನನ್ಗೇನು ಸಿಕ್ಕಿಲ್ಲ, ಫ್ರೆಂಡ್ ಇಲ್ಲ ನನ್ಗೆ, ನಾನು ಪ್ರೋಗ್ರಾಮ್ ನೋಡಕ್ ಇಷ್ಟ ಇಲ್ಲ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ಬರೀ ಪುಸ್ತಕದಲ್ಲಿ ಬರೀತಾ ಹೋಗುದು ಕುತ್ಕೊಂಡು, ಮನ್ಸಿಗೆ ತೃಪ್ತಿ. ಅಮ್ಮ ನೀನು 60 ವರ್ಷ ಅಜ್ಜಿ ತರ ಯಾಕೆ ಮಾಡ್ತೀಯಾ, ಈ ವಯಸ್ಸಲ್ಲಿ ನೀನ್ ಅಲ್ಲೇ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಬರ್ಕೊಂಡ್ ಕುತ್ಕೊಂಡಿರ್ತೀಯ, ಏನೋ ಸಮಾಧಾನ. ಆಮೇಲೆ ನಿಮ್ ಪ್ರೋಗ್ರಾಮ್ ನೋಡಾದ್ಮೇಲೆ ಅಷ್ಟು ನಮ್ದಿ ಹಾಕುದು, ಕುತ್ಕೊಂಡ್ ಕಣ್ ಮುಚ್ಕೊಂಡ್ ಕೇಳುದು. ನಾನೆಷ್ಟೋ ಲಕ್ಕಿ ಇದ್ದೀನೇನೋ, ಇಷ್ಟೊಂದು ಸಮಸ್ಯೆದಲ್ಲಿದ್ದಾರೆ ಹೆಣ್ಮಕ್ಳು, ಗುರುಜಿ ಅಂತವ್ರು ಬೇಕು. ಇಲ್ಲೋ ಅದು ಕಾಲಕ್ಕೆ ಮಹನೀಯರು ಬರ್ತಾನೆ ಇರ್ತಾರೆ. ನಾವೆಲ್ಲ ಬಹಳ ಚಿಕ್ಕವರು, ಆದರೆ ನೀವು ದೊಡ್ಡ ಸ್ಥಾನಮಾನಕ್ಕೂ ಜ್ಞಾನಕ್ಕೆ ನೀವೆಷ್ಟು ಬೆಲೆ ಕೊಟ್ಟಿದ್ದೀರಿ, ಅದು ನಿಮ್ಮ ದೊಡ್ಡತನ. ನಿಮ್ಮಂಥವರಿಂದ ಲೋಕದಲ್ಲಿ ಇನ್ನೂ ಜ್ಞಾನ ಸರಪಳಿಯಾಗಿ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಹೋಗ್ತಾ ಇದೆ. ಎಲ್ಲಿ ಜ್ಞಾನದ ಸರಪಳಿ ಕಟ್ಟಾಗುತ್ತೋ ಅದರಿಂದ ಆಚೆಗೆ ಬರುವ ಸಂತಾನಗಳೆಲ್ಲ ಈ ಕಾಡು ವಾಸಿಗಳು. ಅಂದರೆ ಈ ಜ್ಞಾನವಿಲ್ಲದ ಸಮಯದಲ್ಲಿ ಕೇವಲ ಉಣ್ಣೋದು ತಿನ್ನೋದು ಅಷ್ಟೇ. ಜ್ಞಾನದ ಸರಪಳಿ ಇರುತ್ತೋ ಅಲ್ಲಿವರೆಗೂ ಮನುಷ್ಯನಾಗಿ ಉಳ್ಕೊಳ್ತಾನೆ. ಎಲ್ಲಿ ಈ ಜ್ಞಾನದ ಪ್ರಸಾರ ಮಹಾತ್ಮರು ಬಂದು ಇದನ್ನು ಹಂಚೋದನ್ನು ನಿಲ್ಲಿಸ್ತಾರೋ ಕಾಡು ಮನುಷ್ಯರಿಗೂ ಈ ಮನುಷ್ಯರಿಗೂ ವ್ಯತ್ಯಾಸ ಇರಲ್ಲ. ಹೌದು ಗುರುಜಿ, ತುಂಬಾ ಮೌನವಾಗಿರ್ತೀನಿ. ತುಂಬಾ ಜನ ಹೇಳ್ತಾರೆ ಮೌನ ಹೇಳ್ತಿರಲ್ಲ, ಏನು ಮಾಡಕ್ಕಾಗಲ್ಲ, ಸುಮ್ನೆ ಇದ್ಬಿಡಿ. ಅದೊಂದು ನನ್ ಕಿವಿ, ಸುಮ್ನೆ ಎಷ್ಟು ಜನ ಹೇಳ್ತಾರೆ ಬದ್ಲಾಗಿದ್ದಾಳೆ, ಮಾತೇ ಆಡಲ್ಲ ಯಾರ ಜೊತೆ, ಸುಮ್ನೆ ಇರ್ತಾಳೆ, ಸುಮ್ನೆ. ಅದು ನಿಮ್ದು, ನಾನು ಹೇಳಕ್ಕಾಗಲ್ಲ. ಗುರುಜಿ ಹೇಳಿದ್ದೇನೆ, ತುಂಬಾ ಜನರಿಗೆ ಹೇಳಿದ್ದೀರಿ, ಆದ್ರೆ ಅವ್ರು ನನ್ನ ಮೆಂಟ್ಲ್ ಅಂತಾರೆ. ಈ ವಯಸ್ಸಿಗೆ ಮೆಂಟ್ಲಾಗಿದ್ದಾಳ ಅವಳು,
ಇರ್ಲವ, ಅದು ಒಂಥರ ಈ ಕುರಿತಾದ ಹುಚ್ಚು. ಎಲ್ಲರೂ ಹುಚ್ಚರೇ. ಹುಡುಗಿಗಾಗಿ ಹುಚ್ಚರಾದವರಿದ್ದಾರೆ, ಬೇರೆ ಚಪಲಕ್ಕೆ ಹುಚ್ಚರಾದವರಿದ್ದಾರೆ, ದೇವರಿಗಾಗಿ ಜ್ಞಾನಕ್ಕಾಗಿ ಹುಚ್ಚರಾದವರು ಶ್ರೇಷ್ಠ ಹುಚ್ಚರೇ. ಅವರು ಹುಚ್ಚರೇ ಇರಬಹುದು, ಆದರೆ ಪ್ರಪಂಚವೆಂಬ ಹುಚ್ಚಾಸ್ಪತ್ರೆಯಿಂದ ಅವರು ಸ್ವಲ್ಪ ಬೇಗ ಮುಕ್ತಿ ಪಡ್ಕೊಳ್ತಾರೆ. ಹಾಗಾಗಿ ಆ ಹುಚ್ಚು ಒಳ್ಳೆಯದೇ. ಏನೇನೋ ಕೆಟ್ಟ ಕೆಟ್ಟ ಹುಚ್ಚು ಇಟ್ಕೊಂಡು ರಕ್ತಪಾತ ಆಗೋದಕ್ಕಿಂತ ಈ ಹುಚ್ಚು ಇಟ್ಕೊಂಡು ನಾನು ಸ್ವಯಂ ಭಗವಂತನ ಕಡೆ ಮುಖ ಮಾಡು, ಎಲ್ಲ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಗಂಡನ ನೋಡ್ಕೊಳ್ತೀನಿ, ಮಕ್ಕಳು ನೋಡ್ಕೊಳ್ತೀನಿ, ಎಲ್ಲ ನೋಡ್ಕೊಳ್ತೀನಿ, ಆದರೆ ಕಡೆಯಲ್ಲಿ ನಾನು ಇವೆಲ್ಲವನ್ನ ಮಾಡಿದ್ದು ನನ್ನ ಪಾಲಿನ ಕರ್ತವ್ಯ ಹೊರತು ಅಂಟಿಕೊಂಡಲ್ಲ. ಆ ನಿಟ್ಟಿನಲ್ಲಿ ನಿಮ್ಮ ಗಂಡ, ನಿಮ್ಮ ಮಗು ಎಲ್ಲವೂ ಸಂಸಾರ, ಸುಖ, ನೆಮ್ಮದಿ, ಸಂತೋಷ ಹಾಗೂ ಈ ಭಕ್ತಿ, ಜ್ಞಾನ, ವೈರಾಗ್ಯ ಇದು ನಿನ್ನ ಮನೆಯಲ್ಲಿ ತುಂಬಿದ್ರೆ ಆ ಮನೆಗೆ ಯಾವ ದುಷ್ಟ ಕಣ್ಣುಗಳು ಏನು ಮಾಡಿ ಸಿಕ್ಕಿದ್ರೂ ಯಾವುದು ನಿನ್ನ ಮನೆಗೆ ತೊಂದರೆ ಕೊಡಲ್ಲ. ನೀವು ಎಲ್ಲಿವರೆಗೂ ಆ ಮನೆಯಲ್ಲಿ ಭಕ್ತಿ, ಈ ಜ್ಞಾನ ಅಥವಾ ಸದಾಕಾಲ ಇಂಥದ್ದೇನೋ ಶ್ರೇಷ್ಠವಾದ ವಿಚಾರಗಳೇ ನಿಮ್ಮ ಬಾಯಿಂದ ಬರ್ತವೆ, ನೀವು ಸುಮ್ಮನೆ ಕೂತಿದ್ರೂ ಮನಸ್ಸೊಳಗಡೆ ಅದೇ ವಿಚಾರಗಳು ಚರ್ಚೆ ಆಗ್ತವೆ. ನಿಮ್ಮ ಮನೆ ಬೇರೆ ಅಲ್ಲ, ಮಂತ್ರಾಲಯ ಬೇರೆ ಅಲ್ಲ. ಎಲ್ಲಿ ಭಗವಂತನ ಆವಾಸ ಸ್ಥಾನ ಇದೆಯೋ ಅದೇ ಮಂತ್ರಾಲಯ. ಹಾಗಾಗಿ ಈ ವಿಚಾರಗಳನ್ನು ಕೇಳ್ತಾ ನಿಮ್ಮ ಗಂಡನ ವಿಚಾರದಲ್ಲೂ ಕೂಡ ನಂಬಿಕೆ ಇಡಿ. ಪಾಪ ಅವರು ಆ ಕಾಲದಿಂದ ಗೌರವಾನ್ವಿತವಾಗಿ ಬಂದಿದ್ದಾರೆ. ಏನೋ ಎಲ್ಲರಿಗೂ ಒಂದೊಂದು ಸಮಯದಲ್ಲಿ ಬುದ್ಧಿ ಕೆಡುತ್ತಲ್ಲವಾ. ಧರ್ಮರಾಯನಿಗೂ ಕೂಡ ಹೆಂಡತಿಯನ್ನು ಅಡ ಇಡುವಷ್ಟು ಬುದ್ಧಿ ಕೆಟ್ಟೋಯ್ತು. ಒಂದೊಂದು ಕಾಲ ಬರುತ್ತೆ. ಬರ್ತಾ ಏನ್ ಅನಿಸ್ತದೆ, ನಮ್ಮ ಯಜಮಾನ್ರಿಗೆ ಇವಳು ಬೊಂಬೈಲಿ ಹುಟ್ಟಿದ್ದಾಳೆ, ಇವಳು ಇನ್ನೂ ಚೆನ್ನಾಗಿ ಮಡಿಕೋಬೇಕು. ಗುರುಜಿ ನನಗೆ ಏನು ಬೇಡ, ಶ್ರೀಮಂತಿಕೆ ಬೇಡ, ನೀನ್ ಎಷ್ಟು ದುಡ್ಡು 100 ರೂಪಾಯಿ ತರ್ತೀಯ ಅದ್ರಲ್ಲಿ 10 ರೂಪಾಯಿ ಉಳಿಸ್ಕೊಂಡು ಬಾಕಿದೆಲ್ಲ ಸೇವಿಂಗ್ ಮಾಡೋಣ, ಅಷ್ಟು ಬುದ್ಧಿ ಇದೆ. ನಾನು ಯಾವತ್ತೂ ನನ್ ಗಂಡಿಗೆ ನಂಗೆ ಸೀರೆ ಬೇಕು, ನನಗೆ ಶಾಪಿಂಗ್ ಬೇಕು, ನಾನು ಅಲ್ಲಿ ಕರ್ಕೊಂಡು ನಾನು ಅಂದೇ ಇಲ್ಲ ಗುರುಜಿ. ಅವ್ರಿಗೆ ಏನೋ ಅವ್ರದ್ದು, ಅಯ್ಯೋ ಇವಳು ಏನೋ ನನ್ ಕಮ್ಮಿ ಮಾಡ್ತಿದ್ದೇನೋ. ಅವ್ರಿಗೆ ಜನ ಹೇಳ್ತಾರೆ ನೀನ್ ಹೆಂಡತಿ ಚೆನ್ನಾಗಿದ್ದಾಳೆ, ಸುಂದ್ರಿ ಇದ್ದಾಳೆ, ನೀನ್ ನೋಡಿದ್ರೆ ಹಿಂಗಿದ್ದೆ. ಅವ್ರಿಗೆ ಹೇಳ್ತಾರೆ ಅಯ್ಯೋ ನೀನ್ ನನ್ ಜೋಡಿನೇ ಅಲ್ಲ. ನಾನು ಯಾವತ್ತೂ ಹೇಳಿಲ್ಲ ಗುರುಜಿ, ಅವ್ರಿಗೆ ಯಾವತ್ತೂ ಹೇಳಿ ಒಂದು ಮಾತು ಸಹ ನಾನು ಹೇಳಿಲ್ಲ. ಅವ್ರು ಹೇಳ್ತಾರೆ ಬೊಂಬೈಲಿ ಹುಟ್ಟಿ ಬೊಂಬೈಲಿ ಬೆಳೆದಿದ್ದಿ, ನೀನ್ ನನ್ಗೆ ಜೋಡಿನೇ ಇತ್ತಿಲ್ಲ. ನಾನ್ ಹೇಳುದು ನನಗ್ ಏನ್ ದೇವ್ರು ಕೊಟ್ಟಿದ್ದಾನೆ ಅದು ನನ್ ಇನ್ನು ಒಳ್ಳೇದಾಗಿ ಜೀವನ ಮುಗಿಸ್ ದೇವ್ರ ಹತ್ರಕ್ಕೆ ಹೋಗ್ಬಿಡ್ಬೇಕು ಅಷ್ಟೇ. ನೀವ್ ಹೇಳ್ತಿರೋದು ಯಾವತ್ತಿದ್ರು ಕಳ್ಕೊಳ್ಳೋದೇ ಸರಿದ, ಸ್ವಲ್ಪ ದಿನಕ್ಕೆ ಬಂದಿರೋದಿದು ಜೀವನ. ಹೌದು ಹೌದು ತಾಯಿ. ಹಾಗೆ ಬಣ್ಣ ಮಾಸಿದ ಮೇಲೆ ಬದುಕು ಮುದುಡಲೇಬೇಕು. ಎಲ್ಲ ಬಣ್ಣ ಹಚ್ಚಿಕೊಂಡು ನಮ್ಮ ಪಾತ್ರ ನಿಭಾಯಿಸ್ತಾ ಇದ್ದೀವಿ. ಇಲ್ಲಿ ನೀವೊಬ್ಬರು ಭಗವತ್ ಭಕ್ತರಾಗಿದ್ದೀರಿ. ನನಗೆ ನಿಮ್ಮ ಜೊತೆ ಮಾತಾಡಿ ಬಹಳ ಸಂತೋಷವಾಯಿತು. ನಿನ್ನ ಮನೆ ಸದಾ ಬೆಳಗ್ಲವ. ಈ ಸಮಾಜ ನಮ್ಮನ್ನ ಒಪ್ಪಲ್ಲ ಸ್ವಾಮಿ. ಯಾರು ನಮ್ ಜೊತೆ ನಮ್ ಕನ್ನಡಿಗರೇ ಮಾತಾಡಲ್ಲ. ಬಿಡಿ ತೊಂದರೆ ಇಲ್ಲ, ಯಾರು ಮಾತಾಡಿ ಏನೂ ಆಗ್ಬೇಕಾಗಿಲ್ಲ. ನಿಮ್ಮ ಕಾಯಕ ಮಾಡ್ಕೊಳ್ಳಿ. ಚಿಕ್ಕ ಪುಟ್ಟದ್ದು ಏನಾದರೂ ವ್ಯಸನಗಳಿದ್ರೆ ಅದನ್ನು ಬಿಟ್ಟು ಆರೋಗ್ಯ ಕಾಪಾಡ್ಕೊಳ್ಳಿ. ಇಷ್ಟು ಒಳ್ಳೆಯ ದೂರದೃಷ್ಟಿ ಹಾಗೂ ಒಳ್ಳೆಯ ವ್ಯಕ್ತಿತ್ವ ಹೊಂದಿರೋ ಹೆಣ್ಣುಮಗಳನ್ನು ನಿಮಗೆ ಭಗವಂತ ಗಂಟಾಕಿರೋದೇ ನಿಮ್ಮ ಪುಣ್ಯ. ಅದನ್ನು ಮಾತ್ರ ಕಾಪಾಡ್ಕೊಂಡು ಮುಂದೆ ಹೋಗಿ. ಯಾರು ಅಂದರೆ ಸಕ್ಕರೆ ಇದ್ದ ಕಡೆ ನೊಣ ಬರ್ತವೆ, ಯಾಕೋ ಸಕ್ಕರೆ ಇಲ್ವೇನೋ ಅದಕ್ಕೆ ಬರ್ತಿಲ್ಲ ಅಂದ್ಕೊಂಡು ಸುಮ್ ಮುಂದೆ ಹೋಗ್ತಾ ಇರಿ. ಸಕ್ಕರೆ ಸಂಪಾದನೆ ಮಾಡಿದಾಗ ಬರ್ತವೆ. ನಾವ್ ಯಾರ ಸಂಘ ಹೋಗೋದೇ ಇಲ್ಲ, ಎಲ್ಲ ದೂರನೇ. ನಾನೇ ಎಲ್ಲ ಬೇರೆ ಕಡೆ ಇಲ್ಲ. ಈಗ ಅವರೆಲ್ಲ ಮೇಲ್ ಬಿದ್ದು ಬಂದ್ಬಿಟ್ಟಿದ್ರೆ ನಿಮ್ಗೆ ಇನ್ನೂ ಬದುಕು ನರಕ ಆಗ್ಬಿಡೋದು. ಆಗ ಬೇರೆ ರೀತಿ ನರಕ. ಯಾಕಂದ್ರೆ ಬದುಕಲ್ಲಿ ಅಯ್ಯೋ ಇವ್ರು ನಮಗೆ ಪ್ರೈವೇಸಿ, ನಮ್ಗೆ ಸಪ್ರೇಟ್ ಅಂತ ಇರ್ಲಿಕ್ಕೆ ಬಿಡಲ್ವಲ್ಲಪ್ಪ, ಯಾರೋ ಬಂದು ಯಾವಾಗ್ಲೂ ಮನೇಲಿ ಕೂತಿರ್ತಾರೆ ಅನ್ನಂಗೆ ಆಗ್ಬಿಡುತ್ತೆ ಕೆಲವೊಮ್ಮೆ. ನೀವು ದೂರನೇ ಇದ್ದೀರಾ, ಪರವಾಗಿಲ್ಲ, ಹಂಗೆ ಇದ್ ಬಿಡಿ. ಯಾಕಂದ್ರೆ ನಮ್ಗೆ ನಾವು ಆಸೆ ಪಟ್ಟಿದ್ದು ಗುರಿಗೆ ಮುಟ್ಟ ಭಯ ಒಂದ್ಸಲ ನಾನ್ ಇರೋದೆಲ್ಲಿ ತಪ್ಪಿದ್ದೀನೋ, ಗುರಿ ಮುಟ್ಬೋದ ಈ ತರ ಇದ್ರೆ. ನನಗೆಲ್ಲೋ ಒಂದ್ ಮನಸ್ಸುಗಳು ತುಂಬಾ ಪ್ರಶ್ನೆಗಳು. ಈಗಿರೋದ್ ತಪ್ಪ, ಇವ್ರ ತರನೇ ಇರ್ಬೋದ, ಸಮಾಜ ಹೇಗಿದೆ, ಅದು ಎಲ್ಲೋ ಒಂದ್ ಕಡೆ ಪ್ರಶ್ನೆ ಆಗ್ತಾ ಇರ್ತದ. ಅದು ಅಯ್ಯೋ ನಾನಿರೋದ್ ತಪ್ಪ ಅಂತ ಎಲ್ಲ ಹೇಳ್ತಾರಲ್ಲ, ನೀನು ತುಂಬಾ ದೇವ್ರು ಹೇಳ್ತೀಯ, ತುಂಬಾ ದೇವ್ರು ಶಿಸ್ತು, ನೀನು ತಪ್ಪ ಅನಿಸ್ತದೆ, ಏನು ಗೊತ್ತಿಲ್ಲ. ನಿಮ್ಮ ದುಡಿಮೆ, ನಿಮ್ಮ ಖರ್ಚು ಇವೆರಡು ಅಂದ್ರೆ ಯಾವಾಗಲೂ ಖರ್ಚಿಗಿಂತ ದುಡಿಮೆ ಹೆಚ್ಚಿರಬೇಕು. ಮತ್ತೆ ಖರ್ಚು ಒಂದು ಸಂಸಾರ ಅಂದಾಗ ನಾಳೆಗೋಸ್ಕರ ಆಪತ್ಕಾಲದ ಧನ ಅಂತ, ನಾಳೆ ದಿನ ಹೇಗೋ ರೋಗ ರುಜಿನಗಳು ಬರ್ಬೋದು, ಅದಕ್ಕೆ ಅಂತ ಒಂದಷ್ಟು ಕೂಡಿಡೋದು. ಅದು ಬಿಟ್ಟರೆ 100 ರೂಪಾಯಿ ದುಡಿದ್ರೆ ಒಂದು 30 ರೂಪಾಯಿ ಕೂಡಿಡಿ, ಒಂದು 20 ರೂಪಾಯಿ ಆಗ ಅನುಭವಿಸಿ, ಇನ್ನೊಂದು 20 ರೂಪಾಯಿ ಯಾರೋ ಒಬ್ರಿಗೆ ಒಂದು 10 ರೂಪಾಯಿ ದಾನ ಧರ್ಮ ಮಾಡಿ, ಇನ್ನೊಂದಷ್ಟು ಮನೆಗೆ ಒಂದಷ್ಟು ಸಾಮಾನು ತನ್ನಿ, ಅದ್ರಾಗ ಇನ್ನೊಂದು 10-20 ರೂಪಾಯಿ ಹೊಸದಕ್ಕೆ ಇನ್ವೆಸ್ಟ್ಮೆಂಟ್. ಬಂದಿದ್ದಷ್ಟು ಅನುಭವಿಸ್ಬಿಟ್ರೆ ಸಾಲದು. ಒಂದು
ಅದ್ರ ಮರಿ ಹಾಕ್ಬೇಕಲ್ಲ ಅದು. ಹೌದು ಗುರುಜಿ, ಹೌದು. ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನಾನೇನು ಸ್ವಂತ ಕಂಪ್ನಿ ಮಾಡ್ತಿಲ್ಲ ಅನ್ನೋದಾದ್ರೆ ಏನೋ ಗಂಡ ಮಾಡ್ತಿರೋ ವ್ಯವಹಾರದಲ್ಲಿ ಇನ್ನೊಂಚೂರು ದುಡಿಮೆ ಜಾಸ್ತಿ ಮಾಡ್ಕೊಳ್ಳೋ ಕಡೆ ಇನ್ನೇನಾದರೂ ಮಾಡ್ಬೋದಾ ಅಂತ ನೋಡಿ. ಅದನ್ನು ಬಿಟ್ಟು ಎಲ್ಲರನ್ನು ಮೆಚ್ಚಿಸಿ ನಾನು ಸಂತೋಷವಾಗಿ ಎಲ್ಲರನ್ನು ಮುಂದೆ ಕರ್ಕೊಂಡು ಹೋಗ್ತೀನಿ ಅಂದರೆ ಅದು ಸುಳ್ಳವ. ಸನ್ಯಾಸಿಗಳು ಆದರೂ ಮಹನೀಯರಾದರೂ ನಮ್ಮ ಗುರುಗಳು ಅಥವಾ ನಮ್ಮೆಲ್ಲ ಮಹನೀಯರು ನಮಗೆ ಹೇಳಿಕೊಟ್ಟಿದ್ದು ಅಷ್ಟೇ, ಏನು ಹೇಳಬೇಕೋ ಎಲ್ಲ ಹೇಳಿ ಆದರೆ ಎಲ್ಲ ಸರಿ ಹೋಗ್ಬಿಡ್ತಾರೆ ಅನ್ನೋ ಭ್ರಮೆ ಇಟ್ಕೊಂಡು ಪ್ರವಚನ ಮಾಡಬೇಡಿ ಅಂತ. ಹೌದು ಗುರುಜಿ. ಹಂಗೆ ನಮ್ಮ ಧರ್ಮ ಏನಿದೆ ಅದನ್ನು ಕಳೆದು ಬಿಡಬೇಕು. ಇವ್ರನ್ನೆಲ್ಲ ನಾನು ತುಂಬ ಬದಲಾಯಿಸಿಬಿಡ್ತೀನಿ, ಇವ್ರಿಗೆಲ್ಲ ನಾನು ಚೆನ್ನಾಗಿ ದುಡ್ದು ಇವ್ರನ್ನೆಲ್ಲ ಮೆಚ್ಚಿಸ್ಬಿಡ್ತೀನಿ. ಇಲ್ಲವ್ವ, ಅನ್ನೊಂದು ಕೊಟ್ಟು ಇನ್ನೊಂದು ಕೊಡಲಿಲ್ಲ ಅಂದರೆ ನಿಮ್ಮನ್ನು ಕೆಟ್ಟವರು ಅಂತಲೇ ನೋಡೋದವರು. ಅಯ್ಯೋ ತಡೆಯಪ್ಪ, ಅನ್ನೊಂದು ಕೊಟ್ಟಿದ್ರು ಅಂತ ನೋಡೋದೇ ಇಲ್ಲ. ಅನ್ನೊಂದು ಕೊಟ್ಟು ಇನ್ನೊಂದು ಕೊಡ್ಲಿಲ್ಲ ಅಂದರೆ ಇನ್ನೊಂದು ಕೊಡ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ ಹೊರತು ಹನ್ನೊಂದು ಕೊಟ್ಟಿದ್ರಲ್ಲ ಅಂತ ಕೃತಜ್ಞತೆ ಕಳ್ಕೊಂಡು ಇಟ್ಕೊಳ್ಳೋದೇ ಇಲ್ಲ. ಹಾಗಾಗಿ ಎಲ್ಲರೂ ನನ್ನ ಮೈದನ್ನು ಮೆಚ್ಚಿಸ್ಬಿಡ್ತೀನಿ, ಅವನಿಗೊಂದು ಹೆಣ್ಣು ಹುಡುಕ್ಬಿಡ್ತೀನಿ, ಎಲ್ಲರ ದೃಷ್ಟಿಯಲ್ಲಿ ನಾವು ಒಳ್ಳೆಯರಾಗ್ಬಿಡ್ತೀವಿ. ಇಲ್ಲ, ನಿಮ್ಮದು ನೀವು ಭದ್ರ ಮಾಡಿಕೊಂಡು ಹೊರಗಡೆ ಎಷ್ಟು ಕೈ ನೀಡ್ಬೋದು ಅಷ್ಟು ಮಾತ್ರ ನೀಡಿ. ಎಲ್ಲರನ್ನು ಮೆಚ್ಚೋಕೆ ಹೋಗಿ ನೀವು ಬೀದಿಗೆ ಬರೋದು ಧರ್ಮವಲ್ಲ. ಇಲ್ಲ ಗುರುಜಿ, ನಾವು ನಮ್ಮ ಮನ್ಸಿಂದ ಅವ್ರಿಗೆ ನನ್ನ ಮೈದಿಂಗ್ ಮಾಡಷ್ಟು ಮಾಡ್ದೋ ನಾವು ನೀವೇನು ಹೋಗ್ತಾ ಇದೀರೋ ಆ ದಾರಿ ಸರಿ ಇದೆ, ಅದರಲ್ಲಿ ಯಾವ ಗೊಂದಲವೂ ಇಲ್ಲ. ನೀನ್ ನೋಡಪ್ಪ, ತಂಬಾಕು ಅದು ಇದು ಅದೆಲ್ಲ ಬಿಟ್ಟು ಬಿಟ್ಟು ಏನೋ ತಿನ್ಬೇಕು ಅನ್ಸಿದ್ರೆ ಮನೇಲೆ ಮಾಡಿಸ್ಕೊಂಡು ಚೆನ್ನಾಗಿ ತಿಂದು ನೆಮ್ಮದಿಯಾಗಿರ್ಬೇಕು. ನಾನು ಇವ್ರು ಹೇಳಿದ್ ಮುಂಚಿತವಾಗ್ಲೇ ಬಿಟ್ಟಾಲೆ ಒಂದ್ ತಿಂಗಳು ಆಗೋಗಿದೆ. ಅದು ಕಪ್ಪಾಗಿದೆ, ಅದನ್ನ ತೋರಿಸ್ತೇನೆ ನಿನ್ನೆ. ಅದೇ 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 ಈಗ ಅದೇ ಅದ್ರ ಬದ್ಲು ಇನ್ನೇನು ಆಗಿತ್ತಪ್ಪ, ಯಾರು ನೋಡ್ಬೇಕಿತ್ತು? ಎಷ್ಟಿದೆ, ಇನ್ನೊಂದೇನೋ ಸಮಸ್ಯೆಗಳು ಬಂದ್ಬಿಟ್ರೆ, ಆರೋಗ್ಯ ಅಂತ ಬಂದ್ಬಿಟ್ರೆ, ದುಡಿಯೋ ಕೈ ನಿಂತು ಹೋಗ್ಬಿಟ್ರೆ ನಿಜವಾದ ನರಕ ಆಮೇಲೆ ಶುರುವಾಗುತ್ತೆ. ಏನ್ ಹೇಳಿದ್ರು ಇವಾಗ ಸಾಯಂಕಾಲ, ಇವತ್ತು ಎಲ್ಲಾ ಜನ ನಮ್ ಇಷ್ಟೊಂದು ನಿಷ್ಠುರವಾಗಿ ಕಾಣ್ತಾ ಇದಾರೆ. ಇವ್ಗಾಗ್ಲಿ ಅವ್ನ್ಗಾಗ್ಲಿ ಅಷ್ಟೊಂದು ಬಾರಿ ಇದಾಡ್ತಿದ್ದ, ಹಂಗಾಡ್ತಿದ್ದ ಹಿಂಗಾಡ್ತಿದ್ದ, ಯಾರ ಜೊತೆ ಮಾತಾಡ್ತಿರ್ಲಿಲ್ಲ. ಇವಳು ಬಾರಿ ಶಿಸ್ತಾಗಿ ಮೇಡಮ್ ನಂಗ್ ಆಡ್ತಿದ್ಲು, ಅವ್ರು ಯಾರು ಸಂಘ ಮಾಡ್ತಿರ್ಲಿಲ್ಲ ಅಂತ ಆಡ್ಕತಾರೆ. ಇದನ್ ಮಾಡ್ಬೇಡ ಅಂತಾನೆ ನಾನು ಅದನ್ನೇ ಹೇಳಿದೆ. ಅಲ್ಲಿಂದ ಬಂದು ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗಬಾರ್ದು, ಹೊಳೆಲಿ ಹುಣಸೆ ಹಣ್ಣು ತೊಳ್ದಂಗೆ ಆಗಬಾರ್ದು. ಇಲ್ಲಪ್ಪ ಅವ್ನು ಸಾಯೋವರೆಗೂ ಹಂಗೆ ಬದುಕೋದ ಕಣೆಯ ಅನ್ಬೇಕು. ಯಾಕೆ? ನಿಮ್ಮಲ್ಲಿರೋ ನೀಯತ್ತು ಗೊತ್ತಾಗ್ಲಿಕ್ಕೆ ಅಥವಾ ಅದನ್ನೆಲ್ಲ ಒಪ್ಕೊಳ್ಳಿಕ್ಕೆ ಸಮಯ ಬರಬೇಕು, ಅದು ಬಂದೇ ಬರುತ್ತೆ. ಬಟ್ ಇವರು ಒಪ್ಕೊಳ್ಳಲ್ಲ ಬಿಡು ಅಂತ ನಾನು ಬದಲಾಗ್ಬಿಟ್ರೆ ಅದು ನನಗೆ ನಾನು ಮಾಡ್ಕೊಂಡು ಮೋಸ. ನಾವೇ ಸರಿ ಇಲ್ವಾ, ಇಲ್ಲ ಸಮಾಜವೇ ಸರಿ ಇಲ್ವಾ ಅನ್ನೋ ಒಂದು ಪ್ರಶ್ನೆ. ಏನು ನಾವ್ ಯಾರ ಜೊತೆ ಸೇರಲ್ವೇನೋ, ನಾವೇ ಸರಿ ಇಲ್ವೇನೋ, ನಮ್ಮನ್ನ ಯಾರು ಮಾತಾಡ್ಸಲ್ವೇನೋ ಅನ್ನೋ ಒಂದು ಮನಸ್ಸಿಗೆ. ಈಗ ನಾನು ಹೇಳೋದು ಅದು ನಮ್ಮ ಬದುಕನ್ನು ಬಿಟ್ಟಿದ್ದಿಲ್ಲ. ಈಗ ನಿಮ್ಗೆ ಸುಮ್ಮನೆ ನಾನು ಹೇಳ್ತೀನಿ, ನಮ್ಮ ಯಾವ ಮಹಾತ್ಮರನ್ನು ತೆಗೆದುಕೊಂಡ್ರು ಕೂಡ ಲೋಕದಲ್ಲಿ ಏನು 700 ಕೋಟಿ ಜನಸಂಖ್ಯೆ ಇರ್ಬೋದು, ಆಯಿತು ಲೋಕ ಬಿಟ್ಟುಬಿಡೋಣ, ನಮ್ಮ ಕರ್ನಾಟಕದಲ್ಲಿ ಒಂದು 6 ಕೋಟಿ 7 ಕೋಟಿ ಜನ, ಅಷ್ಟೂ ಜನ ಯಾಕೆ ನಮ್ಮ ಕಾರ್ಯಕ್ರಮ ನೋಡಲ್ಲ? ಓಲಿ ಅಷ್ಟೂ ಜನಕ್ಕೆ ತಲುಪಿಲ್ಲ ಅಂದ್ಕೊಳ್ಳೋಣ. ನಮ್ಮ ಕಾರ್ಯಕ್ರಮದ ಬಗ್ಗೆನೇ ಹೇಳ್ತೀನಿ. ನಮ್ಮ ಕಾರ್ಯಕ್ರಮ ಅಂದರೆ ನಮಗೆ ಅನಾಲಿಟಿಕ್ಸ್ ಗೊತ್ತಾಗುತ್ತೆ. ನಮ್ಮ ಕಾರ್ಯಕ್ರಮ 8 ಗಂಟೆ ಶುರುವಾದರೆ 10:30 ಮುಗಿಯುವಷ್ಟರಲ್ಲಿ ಬರೋಬ್ಬರಿ 60,000 ಜನರಕ್ಕೆ ಅವರು ಯೂಟ್ಯೂಬ್ಗೆ ಹೋಗಿರುತ್ತೆ ನಮ್ಮ ವಿಡಿಯೋ. ಆದರೆ ಅದನ್ನ ಒತ್ತಿ ಗಂಟೆಗಟ್ಟಲೆ ನೋಡೋರು 180, 250, 300 ಇಷ್ಟೇ ಜನ. ಆಮೇಲೆ ಒಂದು 6,000 7,000 ಜನ ನೋಡ್ತಾರೆ, ಅದು ಬೇರೆ. ಅಂದರೆ 60,000 ಜನಕ್ಕೆ ಹೋಗುತ್ತೆ, ಈ 600 ಅಥವಾ 6,000 ಜನ ಮಾತ್ರ ನೋಡ್ತಾರೆ, ಇನ್ನು ಮಿಕ್ಕಿದವ್ರು ಯಾಕೆ ನೋಡ್ತಿಲ್ಲ? ಹಾಗಂತ ಅವ್ರನ್ನ ಕೆಟ್ಟವರು ಅಂತ ಹೇಳಲಿಕ್ಕಾಗಲ್ಲ. ಬಟ್ ನಮ್ಮ ವಿಚಾರವನ್ನು ಎಲ್ಲರೂ ಒಪ್ಕೊಳ್ತಾರೆ ಅನ್ನೋ ಭ್ರಮೆಯಲ್ಲಂತೂ ನಾವಿರಬಾರ್ದು. ಇವನ್ ನಮ್ಮನ್ನೇ ಬಿಟ್ಟಿಲ್ಲ ಅಂತ ಹೇಳಲಿಕ್ಕೆ ಈ ಉದಾಹರಣೆ ಹೇಳಿದೆ. 60,000 ಜನಕ್ಕೆ ತಲುಪುತ್ತೆ, ಆದ್ರೆ ನೋಡೋರು 6,000 ಜನ. ಇನ್ನು 54,000 ಜನಕ್ಕೆ ನಾನು ಕೆಟ್ಟವರು ಅನ್ಬೇಕಾ? ಇಲ್ಲ, ಯಾಕಂದ್ರೆ ಅವ್ರಿಗೆ ಇದನ್ನ ನೋಡೋ ಕಾಲ ಇನ್ನೂ ಬಂದಿಲ್ಲದೆ ಇರಬಹುದು, ಅಥವಾ ಇದರ ಶ್ರೇಷ್ಠತೆ ಅಥವಾ ಇದರ ಮಹತ್ವ ಅವರಿಗಿನ್ನೂ ಗೊತ್ತಾಗೋ ಕಾಲ ಬರ್ದೇ ಇಲ್ಲದೆ ಇರಬಹುದು. ಕಷ್ಟ ಬಂದಾಗ ಅವರು ತಿರ್ಕೊಂಡು ಅವರು ಬರ್ತಾರೆ. ಕೆಲವು ಸಮಯದಲ್ಲಿ ನಾನು 1 ಗಂಟೆ ರಾತ್ರಿಯೆಲ್ಲ ಬರ್ತೀನಿ, ನಾನು ಕೆಲಸ ಮುಗಿಸ್ಕೊಂಡು ಅದನ್ನೇ ಕೇಳ್ಕೊಂಡ್ ಕೂತ್ಬಿಟ್ಟಿರ್ತಾಳೆ. ನಮ್ಮ ಯಜಮಾನ್ರು ಬರ್ತಾರೆ, ಕೇಳ್ಕೊಂಡ್ ಕೂತ್ಬಿಡೋಣ ಅಂತ ಕೂತ್ಬಿಟ್ಟಿರ್ತಾಳೆ. ಬರ್ಲೇ ಇಲ್ವಲ್ಲ. ಅದೇನು ನೋಡಿ, ನೀವು ಒಂದು ವೇಳೆ ಕಾರ್ಯಕ್ರಮ ತುಂಬಾ ಗಮನವಿಟ್ಟು ನೋಡೋದಾದ್ರೆ ಗಂಡನ್ನ ಹೊರಗಡೆ ಕಳಿಸಿ ಹೆಂಡತಿ ಮಾಡೋ ಅನ್ಯಾಯಗಳು ಇವತ್ತು ಹೆಚ್ಚಾಗ್ತಿದ್ದಾವೆ. ಅದರ ನಡುವೆ ಕೇಳಿಸ್ಕೊಳ್ಳಿ, ಅವರೇ ಅಂಥದ್ರಲ್ಲಿ ಇವರೇನು ಅಂಥದ್ದೊಂದು ಭಗವತ್ ವಿಚಾರದಲ್ಲಿ ಮನೆಯ ನೆಮ್ಮದಿ ಕಂಡುಕೊಳ್ತಿದ್ದಾರೆ ಅಂದರೆ ಅದಕ್ಕೆ ನೀವು ಬಹಳ ಗೌರವಿಸ್ಬೇಕು ಅದನ್ನು.
ಹೌದೌದು. ನಮ್ಮನೆ ನಮಗೆ ಬೇರೆ ಯಾರು ಸಮಸ್ಯೆಗಳು ಏನಿಲ್ಲ, ನಾವು ಗಲಾಟೆ ಇಲ್ಲ, ಏನಿಲ್ಲ. ಅದೇನು ಇಲ್ಲ. ನನಗನ್ಸುತ್ತೆ ಆ ಪೇಟೆಯಲ್ಲಿ ಅಥವಾ ಸಿಟಿ ವಾತಾವರಣದಲ್ಲಿ ಬೆಳೆದ ಹೆಣ್ಮಗಳು ನಿಮ್ ಜೊತೆ ಇಷ್ಟು ಹೊಂದ್ಕೊಂಡಿದ್ದಾರೆ. ಯಾಕೆ ದೇವತೆ ಸಮಾನ. ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗ್ಲಿ, ಸದಾ ಸಂಪರ್ಕದಲ್ಲಿರಿ. ನಿಮ್ ಜೊತೆ ನಾವಿರ್ತೀವಿ. ನಿಮ್ ಮಗನಿಗೆ ಒಳ್ಳೇದಾಗ್ಲಿ. ಗುರುಜಿ ಒಂದ್ ಮಾತು ಅಂದ್ರೆ ನನ್ಗೆ ಇವತ್ತು ವಿಷ್ಣು ಪರಮಾತ್ಮ ದರ್ಶನ ಆಯ್ತು, ಅಷ್ಟೇ ಖುಷಿ ಆಗಿದೆ. ನೋಡಿ ನನ್ ಜೊತೆ ಯಾವಾಗ್ಲೂ ವಿಷ್ಣು ಪರಮಾತ್ಮ ಇದ್ದಾನೆ. ನನಗೆ ಒಂದ್ ಏನೋ ದೇವ್ರು ತೋರ್ಬಿಟ್ಟ ಇವತ್ತು. ನಾನ್ ಇದ್ದೀನಿ, ನಿನ್ ಮುಂದೆ ಹೋಗು, ನಾನು ಇದ್ದೀನಿ, ನಿಮ್ ಜೊತೆ ಮಾತಾಡಿ ಅಷ್ಟೇ ಖುಷಿ ಆಯ್ತು. ಅಷ್ಟು ಹೇಳಕ್ ಆಗಲ್ಲ ಅದು. ನನಗೆ ಈಗ ರಾಮನಿಗೆ ತಾಯಿ ಶಬರಿ ಸಿಕ್ತಂಗಾಯ್ತು. ಎಂತ ಭಕ್ತಿ ನಿಮ್ದು. ಇಲ್ಲ ಗುರುಜಿ. ನಾನು ಇವತ್ತು ಬರೀವಾಗ ಕಣ್ಣಲ್ಲಿ ನೀರು ಚಪ್ಪಕ್ಕಂತ ಅನಿತು. ದೇವ್ರು ಏನಪ್ಪ ನನ್ಗೇನು ಇಷ್ಟೊಂದು ಏನೋ ಒಂದ್ ಕಡೆ ಯಾರ್ ಕೈಲಿ ಹೇಳ್ಕೊಳ್ಳೋದು ಯಾರು, ನಾನು ಇದ್ದೀನಿ ಅನ್ನೋದು ನೀವು ತೋರ್ಸಿದ್ರಿ ನನ್ಗೆ. ನೀವು ಮುಕ್ಕೋಟಿ ದೇವ್ರು ವಿಷ್ಣು ಪರಮಾತ್ಮ ದರ್ಶನ ಆಯ್ತು. ನನಗೆ ಇನ್ನು ಭಯ ಇಲ್ಲ, ನಾನು ಬದುಕ್ತೀನಿ, ಧೈರ್ಯವಾಗಿ ಬದುಕ್ತೀನಿ. ನಿಮ್ಮ ಗಂಡನ ವಿಚಾರವಾಗಿಯೂ ನೀವೇನು ಸಂಕೋಚ ಸಂದೇಹ ಪಡೋ ಅವಶ್ಯಕತೆ ಇಲ್ಲ. ಎಲ್ಲವೂ ಇವತ್ತು ಏನೋ ಇದೊಂದು ಸಮಯ, ಈ ರಾತ್ರಿ ನಿಮಗೆ ಅದೊಂದು ಸಂಶಯ ನಿವೃತ್ತಿಗೆ ಅಂತಲೇ ಆಗಿದೆ ಅಷ್ಟೇ. ಅದೊಂದು ನಿವೃತ್ತಿ ಆಯ್ತು, ಅದಿನ್ನ ಇಲ್ಲ. ಎಲ್ಲ ರೀತಿಯಲ್ಲೂ ಮಂಗಳವೇ. ನೋಡೋರ್ಗೆ ಎಲ್ಲರಿಗೂ ಹೇಳ್ತೀನಿ ಗುರುಜಿ, ದೇವ್ರು ಇದ್ದಾನೆ, ನಿಮ್ ಮುಖಾಂತರ ಇದ್ದಾನೆ, ಬರ್ತಾನೆ. ಅವ್ನ್ ನಂಗೆ ಕರೆಯೋದಿಲ್ಲ, ಬರ್ತಾನೆ, ನಾನ್ ದರ್ಶನ ಕೊಡ್ತೀನಿ ಅನ್ನೋದು ಸತ್ಯವಾಗಿದೆ. ಯಾರು ಕೂಡ ಲೋಕದಲ್ಲಿ ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ. ಯಾರು ದೇವರನ್ನು ಹುಡುಕಿಕೊಂಡು ಎಲ್ಲಿಗೂ ಹೋಗಬೇಕಾದಿಲ್ಲ. ಎಲ್ಲಿ ಧರ್ಮ ಇರುತ್ತೋ, ಎಲ್ಲಿ ಸತ್ಯ, ಧರ್ಮ, ನಿಯತ್ತು ಅಥವಾ ಭಕ್ತಿ ಇರುತ್ತೋ ಭಗವಂತನೇ ಅಲ್ಲಿಗೆ ಬರ್ತಾನೆ. ಹೇಗೆ ಭಗವಂತ ಕೃಷ್ಣನೇ ಅರ್ಜುನ, ಧರ್ಮರಾಯ, ದ್ರೌಪದಿಯ ವಸ್ತ್ರಾಪರಣ ಆಗೋ ಸಮಯದಲ್ಲಿ ಭಗವಂತ ಕೃಷ್ಣ ಹೇಗೆ ಧಾವಿಸಿ ಬಂದು ಆಕೆಯ ವಸ್ತ್ರವನ್ನ ಅಕ್ಷಯ ಮಾಡಿದ್ನೋ, ಹಾಗೆ ನಾವು ಒಂದು ವೇಳೆ ತಿರುಪತಿಗೆ ಹೋಗೋಕ್ಕಾಗದೇ ಇರಬಹುದು, ಕಾಶಿಗೆ ಹೋಗೋಕ್ಕಾಗದೇ ಇರಬಹುದು, ಆದರೆ ಭಕ್ತನೆಯ ಬಳಿ ಭಗವಂತ ಬರ್ತಾನೆ. ಭಗವಂತ ಅಷ್ಟು ಕರುಣಾಮಯಿ ಇದ್ದಾನೆ. ಅವನಿಗೆ ಬೇಕಿರುವುದು ಒಂದು ಧರ್ಮ ತಿಳಿದು ನಡೆಯುವ ಬದುಕು. ಬದುಕಿದ್ದ ಸಮಯದಲ್ಲಿ ಎಷ್ಟು ಸಿರಿವಂತರಾಗಿದ್ದ ಅನ್ನೋ ಕಾರಣಕ್ಕೆ ಅವನಿಗೆ ವೈಕುಂಠದಲ್ಲಿ ಸ್ಥಾನ ಸಿಗಲ್ಲ. ಬದುಕಿದ್ದ ಕಾಲದಲ್ಲಿ ಎಷ್ಟು ಧರ್ಮ ತಿಳಿದು ಆ ಪ್ರಕಾರವಾಗಿ ಶ್ರದ್ಧೆ, ನೀತಿ, ನಿಯತ್ತು, ಪ್ರೇಮ, ಅನುಕಂಪ, ಕರುಣೆ, ದಾನ, ಧರ್ಮ, ಇದರಿಂದ ನಮಗೆ ಭಗವಂತನ ಹೃದಯದಲ್ಲಿ ಸ್ಥಾನವೇ ಹೊರತು ಅವನ ಹತ್ರ BMW ಇದೆ ಅನ್ನೋ ಕಾರಣಕ್ಕೆ ದೇವರು ಅದಕ್ಕೆಲ್ಲ ಒಲಿಯಲ್ಲ. ದೇವರು ಒಲಿಯುವುದು ಭಕ್ತಿಗೆ. ಶಬರಿ ಹತ್ರ ಯಾವ BMW ಇತ್ತು, ಯಾವ ಅರಮನೆ ಇತ್ತು? ಆಕೆ ಒಂದೆರಡು ಹಳೆ ಹಣ್ಣುಗಳನ್ನ ಇಟ್ಕೊಂಡು ಕೂತಿದ್ಲು ಮಹಾತಾಯಿ. ಅದನ್ನ ಸೇವಿಸಿ ಹೊಟ್ಟೆ ತುಂಬಿಸಿಕೊಂಡ ರಾಮಚಂದ್ರ ಆ ಶಬರಿಗೆ ಮುಕ್ತಿ ಕೊಟ್ಟನಾದ್ರೆ ಸಿರಿವಂತಿಕೆ ಭಗವಂತನಿಗೆ ಮಾಪನವಲ್ಲ. ಅದನ್ನ ಅಳೆದು ಭಗವಂತ ಬರಲ್ಲ. ಅವನಿಗೆ ಬೇಕಾಗಿರೋದು ನಿಮಗೆ ಇದ್ರೆ ಅದೊಂದು ಶ್ರದ್ಧೆ, ಅದೊಂದು ಶುದ್ಧ ಭಕ್ತಿ. ಆ ಭಕ್ತಿ ಭಗವಂತನಿಗೆ ಬೇಕು. ನನಗೆ ಮನಸ್ಸು ಸಂತೃಪ್ತಿ ಆಯ್ತವ. ಆತ್ಮಾನಂದದಿಂದ ಭಾಳ ಮನಸಾರೆ ಹಾರೈಸ್ತೀನಿ. ನಿಮ್ಮ ಸಂಸಾರ, ನಿನ್ನ ಕುಟುಂಬ ನೆಮ್ಮದಿಯಾಗಿರಲಿ, ಶುಭವಾಗಬೇಕು ನಿಮಗೆ. ನಿರಂತರವಾಗಿ ಸದಾ ಜ್ಞಾನದ ವಿಚಾರಗಳು ನಿನ್ನ ಮನೆಯಲ್ಲಿ ಫೋನ್ ಹಾಕಿ ಬಿಟ್ಬಿಟ್ರೆ, ಅದು ನಾನು ಅಂತಲ್ಲ, ಯಾವ ಮಹಾನ್ ಗುರುವಿನ ಕತೆ ಮಾತುಗಳಾದರೂ ಮನೆಯಲ್ಲಿ ಯಾವುದು ನಿರಂತರವಾಗಿ ಓಡ್ತಾ ಇರುತ್ತೆ ಆ ಮನೆಯಲ್ಲಿ ಒಂದು ಹೋಮ ಮಾಡಿಸ್ದಂಗ ಅದು. ಹೌದು ಗುರುಜಿ, ಹೌದು. ಅದು ನೆಗೆಟಿವ್ನೇ ಬರ್ಲಿಕ್ಕೆ ಬಿಡಲ್ಲ ಅದು. ಹೌದು ಗುರುಜಿ. ಇದು ಇವತ್ತು ಅದು ಆಯ್ತು. ಇವತ್ತು ನನ್ನ ಜೀವನದಲ್ಲಿ ಏನೋ ಒಂದು ಚಮತ್ಕಾರ ಆಯ್ತು ಅಂತ ಇವತ್ತು ಆಯ್ತು. ಫಸ್ಟ್ ಟೈಮ್ ನಾನು ಫೋನ್ ಟ್ರೈ ಮಾಡಿದೆ, ಫೋನ್ ಎತ್ತಿದ್ರಿ ನೀವು. ಬಾಪ್ರೇ, ನಮ್ಗೆ ಗೊತ್ತಾಗ್ಲಿಲ್ಲ ಅದು ಏನೋ ತುಂಬಾ ಚಮತ್ಕಾರ. ದೇವ್ರಿದ್ದಾನೆ, ನಿಮ್ ರೂಪದಲ್ಲಿ ಇದ್ದಾನೆ, ಕಾಪಾಡ್ತಾನೆ ನಮ್ಮ. ಅಷ್ಟೇ. ಸಂತೋಷ ತಾಯಿ, ಒಳ್ಳೇದಾಗಲಿ, ಮಂಗಳವಾಗಲಿ, ಶುಭವಾಗಲಿ. ಎಲ್ಲ ರೀತಿಯಲ್ಲೂ ಭಗವಂತ ನಿನ್ನ ಜೊತೆ ಇದ್ದಾನೆ. ಅದಕ್ಕೆ ಈ ದಿನ ಸರ್ಟಿಫಿಕೇಟ್ ರೀತಿಯಲ್ಲಿ ನಾನು ನಿನಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ನಂಬು, ನೀವು ಹೋಗ್ತಿರೋ ದಾರಿ ಸರಿ ಇದೆ. ಅದೇ ನಿಮ್ಮ ಬುದ್ಧಿವಂತಿಕೆಯಿಂದ ಯಾರು ಏನು ದೂಷಣೆ ಮಾಡಿದ್ರು ನೀವಿನ್ನೊಬ್ಬರಿಗೆ ಅಪಕಾರ ಮಾಡಿಲ್ಲ ಅನ್ನೋ ತೃಪ್ತಿ ಇಟ್ಕೊಳ್ಳಿ. ಅಷ್ಟು ಮಾತ್ರ ನಿಮ್ಮನ್ನು ಕಾಯುತ್ತೆ. ಇನ್ನೊಬ್ರು ನಿಮ್ಮ ಬಗ್ಗೆ ಏನಂತಿದ್ದಾರೆ, ಯಾಕಂತಿದ್ದಾರೆ, ಅದನ್ನು ಎನ್ಕ್ವೈರಿ ಮಾಡ್ಕೊಂಡು ನಿಮ್ಮ ಸಮಯ, ನಿಮ್ಮ ಎನರ್ಜಿ ಯಾಕೆ ವ್ಯರ್ಥ ಮಾಡ್ಕೊಳ್ತೀರಿ? ಭಗವಂತ ನಿಮ್ಮೊಂದಿಗಿದ್ದಾನೆ. ಮುಂದುವರಿರಿ. ನಿಮಗೆ ಶುಭವಾಗಲವ್ವ. ನಿಮ್ಮ ಕುಟುಂಬಕ್ಕೆ ಶುಭವಾಗಲಿ, ಮಂಗಳವಾಗಲಿ. ಹರೇ ಕೃಷ್ಣ. ಹರೇ ಕೃಷ್ಣ.
ನೋಡಿ, ಕೆಲವೊಮ್ಮೆ ಇಂಥ ಭಕ್ತರ ಭೇಟಿಯಾದಾಗ ನಾನು ಕೃಷ್ಣನಿಗೆ ವೈಯಕ್ತಿಕವಾಗಿ ಹೇಳ್ತೀನಿ, ಅಂತ ನಿನ್ನ ಭಕ್ತರು ಸಿಕ್ಕಿದ್ರು ಗೊತ್ತಾ ಇವತ್ತು ಅಂತ. ನನಗದೊಂದು ಹುಚ್ಚು ಇದೆ. ಯಾಕಂದರೆ ನಾನು ಯಾವಾಗಲೂ ನಿಮ್ಮ ಮುಂದೆ ಹೇಳ್ತಿರ್ತೀನಲ್ವ, ಓ ನಮ್ಮ ಗುರುಗಳೊಂದು ಕತೆ ಹೇಳ್ತಿದ್ರು ಅಂತ ಹೇಳಿದಾಗಲೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ, ನನ್ನ ಗುರು ಭಗವಂತ ಸಾಕ್ಷಾತ್ ಶ್ರೀಕೃಷ್ಣನೇ. ನಾನು ಯಾವ ಗುರುವಿನ ಬಳಿಯೂ ಹೋಗಿ ಪಾಠ ಕಲ್ತಿಲ್ಲ, ಅಥವಾ ಲೌಕಿಕವಾಗಿ ನಾನು ಯಾವ ಗುರುವಿನ ಬಳಿನೂ ಹೋದವನಲ್ಲ. ಏನೋ ಭಗವಂತನ ಕೃಪೆ, ನಾನು ತಿಳಿದುಕೊಂಡ ಜ್ಞಾನ ಅಲ್ಪ ವಿಚಾರಗಳಾದರೂ ಸಾಕ್ಷಾತ್ ಕೃಷ್ಣನನ್ನು ಮನದಲ್ಲೇ ಸ್ಮರಿಸಿಕೊಂಡು ಸ್ವ ಅಧ್ಯಯನ ಮಾಡಿ ಬಂದವನು. ಆದರೆ ನಾನು ಯಾವಾಗಲೂ ಭಗವಂತನನ್ನು ಹೇಗೆ ಅರ್ಜುನ ಕೃಷ್ಣನನ್ನ ಸ್ನೇಹಿತನಾಗಿ ನೋಡ್ತಾ ಇದ್ನೋ ಹಾಗೆ ನಾನು ಕೃಷ್ಣನ ಜೊತೆ ಹೇಗೆ ಒಬ್ಬೊಬ್ಬನೇ ಮಾತಾಡೋ ಹುಚ್ಚುತನ. ನನಗನ್ಸುತ್ತೆ ಇಂಥ ಭಕ್ತರು, ಅದು ನಾವೊಂದು ರೀತಿಯಲ್ಲಿ ಭಗವಂತ ಕೃಷ್ಣನ ಅನುಗ್ರಹದಿಂದ ನಮಗೆ ಅವ್ರ ಪ್ರೀತಿ ಸಿಗುತ್ತಲ್ಲ, ಅದಕ್ಕೆ ನಾವು ಚಿರಋಣಿಯಾಗಿರಬೇಕು. ನಮಗೊಂದು ಮಹಾನ್ ಆನಂದ, ಅಯ್ಯೋ ಎಂಥ ಮಹನೀಯರಿದ್ದಾರೆ, ನಮಗೆ ಕೃಷ್ಣನ ಅನುಗ್ರಹದಿಂದ ಇಂಥ ಭಗವದ್ ಭಕ್ತರು ಸಿಕ್ಕಾಗ ಅವ್ರ ಜೊತೆ ನೋಡಿ, ಈಗ 11 ಗಂಟೆ ಆಗ್ತಾ ಬಂತು, ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ಸಂತೋಷ. ಎಂದೆಷ್ಟೋ ಮಹಾನ್ ಭಕ್ತರನ್ನು ನನ್ನ ಈ ಜೀವಿತಾವಧಿಯಲ್ಲಿ ಅಥವಾ ಈ ನನ್ನ ಒಂದಷ್ಟು ವರ್ಷದ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನೋಡಿಬಿಟ್ಟಿದ್ದೀನಿ. ನಮಗೊಂದು ಚಿಕ್ಕ ಪುಟ್ಟ ಅಹಂಕಾರ ಇರುತ್ತೆ, ನಾವು ಕೃಷ್ಣನಿಗೆ ನಾನು ಬಹಳ ಆಪ್ತ, ಕೃಷ್ಣ ನನ್ನ ಜೊತೆ ಯಾವಾಗಲೂ ಮಾತಾಡ್ತಾನೆ. ಅದಕ್ಕಿಂತ ದೊಡ್ಡ ಭಕ್ತರು ನೋಡಿದಾಗ ನಮ್ಗನ್ಸ್ಬಿಡ್ತು, ಅಯ್ಯೋ ನಮ್ಮ ಅಹಂಕಾರ ಜಾಸ್ತಿನೇ ಇದೆ ಅಂತ. ಕೆಲವೊಬ್ಬರೇ ನಾನು ನೋಡಿದ್ದೀನಿ, ನಮ್ಮ ಆಶ್ರಮಕ್ಕೆ ಬಂದವರಿದ್ದಾರೆ, ಅವರು ಜ್ಞಾನದಲ್ಲಿ ಸ್ವಲ್ಪ ತಿಳುವಳಿಕೆ ಕಡಿಮೆ ಇರ್ಬೋದು, ಆದರೆ ಭಗವಂತನ ಕುರಿತು ಭಕ್ತಿ ಇದೆಯಲ್ಲ ನಮಗಿಂತ ತುಂಬ ಗಂಭೀರವಾಗಿರುತ್ತೆ. ಅವ್ರಿಗೆಲ್ಲ ನಾನೇ ಕೈ ಮುಗಿದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಅಂಥ ಭಕ್ತಿ ಇದೆಯಲ್ಲ ಅದು ಬಹಳ ಶ್ರೇಷ್ಠವಾದದ್ದು. ಅಂಥವ್ರು ದುರ್ಲಭ ಸಿಗೋದು. ಭಕ್ತಿಯ ಜೊತೆಗೆ ಸ್ವಲ್ಪ ಜ್ಞಾನವೂ ಸೇರಿಬಿಟ್ರೆ ಆಹಾ, ಹಾಲಿನ ಜೊತೆ ಸಕ್ಕರೆ ಸೇರಿದಂಗೆ ಅಮೃತ. ಒಳ್ಳೆಯದಾಗಲಿ, ಭಾಳ ಖುಷಿ ಆಯ್ತವ್ವ, ಶುಭ ಆಗಲಿ.